श्रीगुरुभ्यो नमः। हरिः ओम्। अत्युद्रिक्तविदोषसत्सुखमः ज्ञानैकतानप्रभा सर्वप्राभवशक्तिभोगबलसत्सारात्मदिव्याकृतिं सृष्टिस्थाननिरोधनित्यनियतिज्ञानप्रकाशावृति ध्वान्ता मोक्षविमोक्षदं हरिमजं नित्यं सदोपास्महे. ಶ್ರೀಗುರುಭ್ಯೋ ನಮಃ. ಒಂದನೇ ಖಂಡ ಮುಕ್ತಾಯವಾಗಿ ಎರಡನೇ ಖಂಡ ನಡೀತಾದ ಪಾಠ. ಅದರಲ್ಲಿ ದೇವತೆಗಳ ಹಾಗೂ ಅಸುರರ ಯುದ್ಧ. ದೇವತೆಗಳು ದೈತ್ಯರು ಯುದ್ಧ ಮಾಡಬೇಕು ಅಂತ ಹೊರಟರು. ಯುದ್ಧ ಮಾಡಬೇಕು ಅಂತಾದಾಗ ದೇವತೆಗಳಿಗೆ ಏನ್ ಗೊತ್ತಾಯಿತು ಅಂದ್ರ, ನಾವು ದೈತ್ಯರ ಜೊತೆಗೆ ಹೋರಾಟ ಮಾಡಿ ಗೆಲ್ಲಲು ಸಾಧ್ಯವಿಲ್ಲ. ಯಾಕಪ್ಪ ಸಾಧ್ಯ ಇಲ್ಲ ಹೋರಾಟ ಮಾಡ್ಲಿಕ್ಕೆ ಗೆಲ್ಲಿಕ್ಕೆ ಅಂತ ಕೇಳಿದ್ರೆ, ಅವರಲ್ಲಿ ಮೂರು ಬಲ ಅದ. ಯಾವುದು ಮೂರು ಬಲ? ಮೊದಲನೆಯದ್ದು ಸಂಖ್ಯಾಬಲ, ಎರಡನೆಯದ್ದು ದೇಹಬಲ, ಮೂರನೆಯದ್ದು ವರಬಲ. ಹಿಂಗ ಮೂರ್ ಇದ್ದುದರಿಂದ ನಾವು ಅವರನ್ನ ಯುದ್ಧ ಮಾಡಿ ಗೆಲ್ತೇವೆ ಅಂತಿಲ್ಲ. ಅದಕ್ಕೆ ನಮಗೂ ಒಂದು ಬಲ ಬೇಕು. ಅದು ಯಾವ ಬಲ ಬೇಕು ಅಂದ್ರೆ ದೈವ ಬಲ ಬೇಕು. ಬಹಳ ವಿಚಿತ್ರ ನೋಡ್ರಿ, ಎಷ್ಟು ಚಂದದ ಅಂದ್ರೆ, ಆ ದೈತ್ಯರಲ್ಲಿ ಮೂರು ಬಲ ಇತ್ತು. ಒಂದು ದೇಹ ಬಲ, ಎರಡನೇದು ಸಂಖ್ಯಾಬಲ, ಮೂರನೇದು ವರಬಲ ಇತ್ತು. ಆದರೆ ದೇವತೆಗಳಲ್ಲಿ ದೈವ ಬಲ ಇತ್ತು. ಹಾಗಾಗಿ ದೇವತೆಗಳು ವಿಜಯವನ್ನ ಸಂಪಾದನೆ ಮಾಡಿದರು. ನಾವು ಏನ್ ಸಂಪಾದನೆ ಮಾಡಬೇಕು ಅಂತ ತಿಳಿಸ್ದಂಗಾಯ್ತು ಉಪನಿಷತ್ತು. ದೈವ ಬಲ ಸಂಪಾದನೆ ಮಾಡ್ರಿ. ದೇಹ ಬಲವೋ ಸಂಖ್ಯಾಬಲವೋ ವರಗಳ ಬಲಕ್ಕಿಂತಲೂ ದೈವ ಬಲ ಮುಖ್ಯ. ದೈವ ಬಲ ಅಂದ್ರೆ ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ. ಆ ದೈವ ಬಲವನ್ನ ಪಡೆದುಕೊಂಡು ಗೆಲ್ಲಬೇಕು. ಸರಿ, ಈ ದೈವ ಬಲ ಪಡಿಲಿಕ್ಕೆ ಬೇಕಾದದ್ದೇನು ಅಂದ್ರೆ ಭಗವಂತನ ಉಪಾಸನ. ಉಪಾಸನ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಧ್ಯಾನ. ಈಗ ನಾವು ತಗೊಳ್ಳೋದು ಧ್ಯಾನ. ಉಪಾಸನ ಕೆರಡು ಅರ್ಥದ: ಶ್ರವಣ, ಮನನ, ಧ್ಯಾನ. ಅಂದ್ರೆ ಮೂರು ಅರ್ಥಗಳಲ್ಲೂ ಹೇಳ್ತೀವಿ. ಶ್ರವಣ ಮನನ ಧ್ಯಾನ ಎಂಬ ಮೂರು ಅರ್ಥಗಳಲ್ಲಿ ಉಪಾಸನ ಎಂಬ ಶಬ್ದವನ್ನ ಶಾಸ್ತ್ರವು ಬಳಸುತ್ತದೆ. ಹಾಗಾಗಿ ಧ್ಯಾನವನ್ನ ಮಾಡಬೇಕು. ಅದನ್ನು ಎಲ್ಲಿ ಧ್ಯಾನ ಮಾಡಬೇಕು? ಧ್ಯಾನ ಮಾಡುವ ಮೂಲಕ ಎಲ್ಲಿ ಪೂಜಾ ಮಾಡಬೇಕು ಭಗವಂತನನ್ನ ಅಂದ್ರೆ ವಾಯುದೇವರಲ್ಲಿಯೇ, ಮುಖ್ಯ ಪ್ರಾಣ ದೇವರಲ್ಲಿಯೇ. ಆ ಘಟ್ಟವನ್ನ ಇಟ್ಟುಕೊಂಡು ಖಂಡ ಪೂರ್ಣ ವಿವರಣೆಯನ್ನು ಕೊಟ್ಟಾಗಿದೆ. ಈಗ ನಾವೇನ್ ಮಾಡ್ಲಿಕ್ಕೀವಿ ಅಂದ್ರೆ ಭಾಷ್ಯವನ್ನ ಓದ್ಲಿಕ್ಕೆ ಹೊರಟಿದ್ದೇವೆ. ಭಾಷ್ಯವನ್ನ ತಗೊಳ್ರಿ. ಏನ್ ಭಾಷ್ಯವನ್ನ ತಗೊಳ್ಬೇಕು? ಅಲ್ಲಿ ಏನದ ಅಂತಂದ್ರೆ, ಈಗ ಅಲ್ಲಿ ಉಪಾಸನಾ ಮಾಡಿದ ಕ್ರಮ ಹೆಂಗಿತ್ತು ಅಂತಂದು ಸ್ವಲ್ಪ ಬಿಡಿಸ್ತೀನಿ. ಡೈರೆಕ್ಟ್ ಆಗಿ ಪರಮಾತ್ಮನ ಉಪಾಸನೆಯನ್ನ ದೇವತೆಗಳು ಮಾಡಲಿಲ್ಲ. ಏನ್ ಮಾಡಿದ್ರು? ನೇರವಾಗಿ ಭಗವಂತನ ಉಪಾಸನೆಯನ್ನ ಅವರು ಮಾಡಲಿಲ್ಲ. ಪ್ರತಿಮಾ ಮಾಧ್ಯಮದಲ್ಲಿ ಮಾಡಿದರು. ಇಲ್ಲಿ ಪ್ರಶ್ನೆ ನಮ್ದು ಮೊದಲನೆಯದ್ದು, ಪ್ರತಿಮಾ ಮೂಲಕವಾಗಿ ಯಾಕೆ ಭಗವಂತನ ಉಪಾಸನ ಮಾಡಿದರು? ಒಂದು. ಎರಡನೆಯದ್ದು, ಪ್ರತಿಮಾ ಮೂಲಕ ಮಾಡುವುದೇ ಸತ್ಯ ಅಂತ ಆದ್ರೆ ಪ್ರತಿಮೆಗಳಲ್ಲಿ ಶ್ರೇಷ್ಠ ಪ್ರತಿಮಾ ಅಂತ ಕರೆಸಿಕೊಂಡ ಪ್ರಾಣದೇವರಲ್ಲಿ ನೇರವಾಗಿ ಉಪಾಸನೆ ಮಾಡದೆ ಒಬ್ಬೊಬ್ಬ ದೇವತೆಗಳಲ್ಲಿ ಉಪಾಸನ ಮಾಡಿ 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 ಕೊನೆಗೆ ಪ್ರಾಣದೇವರಲ್ಲಿ ಯಾಕೆ ಮಾಡಿದರು? ಇದು ಎರಡನೇ ಪ್ರಶ್ನೆ. ಈ ಎರಡೂ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಹೊರಟದ ಈ ಭಾಗ, ಆಚಾರ್ಯ ಭಾಷ್ಯ ಭಾಗ. ಪ್ರಶ್ನೆ ಅರ್ಥ ಆಯ್ತಾ? ಪ್ರಶ್ನೆಯನ್ನ ನೋಟ್ ತಗೊಂಡಿದ್ದೀರಲ್ಲ ನೀವೆಲ್ಲ? ಏನ್ ಪ್ರಶ್ನೆ ತಗೊಂಡಿದ್ದೀರಿ? ಹಿಂದಕ್ಕೆ ಬರ್ಸೀನಿ, ಅದನ್ನ ಮೊನ್ನೆ ಬರ್ಸೋ ಕಾಲಕ್ಕೆ ಬರ್ಸಿದ್ದದ ಮಾಡಿದಾಗ. ಏನು? ದೇವತೆಗಳು ಭಗವಂತನನ್ನು ಸಾಕ್ಷಾತ್ತಾಗಿ ಉಪಾಸನೆಯನ್ನ ಯಾಕೆ ಮಾಡಲಿಲ್ಲ? ಪ್ರತಿಮಾ ಮೂಲಕ ಮಾಡುವುದಾಗಿದ್ದರೂ ವಾಯುದೇವರೇ ಶ್ರೇಷ್ಠ ಪ್ರತಿಮಾ ಎಂದು ಗೊತ್ತಿದ್ರೂ ಕೂಡ ಯಾಕೆ ಉಳಿದ ದೇವತೆಗಳಲ್ಲಿ ಮಾಡಿ ಅವರಲ್ಲಿ ಮಾಡಬೇಕಾಯಿತು? ಇದು ಎರಡೂ ಭಾಗಕ್ಕೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಹೊರಟದ ಈ ಭಾಗ. ಯಾವ ಭಾಗ? ಈ ಎರಡನೇ ಖಂಡ. ಸರಿನಾ? ತಿಳಿತಿಲ್ಲೋ? ನೆನಪಿಟ್ಟುಕೊಳ್ರಿ. ದೇವತೆಗಳಾದರೋ ಜ್ಞಾನಿಗಳು. ನಮ್ ವ್ಯಾಖ್ಯಾನ ಶುರು ಆಗ್ಯದ ಈಗ. ಅಂದ್ರೆ ನಮ್ ವ್ಯಾಖ್ಯಾನ ಅಂದ್ರೆ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ. ವಿಶೇಷ ಏನು ಅಂತ ಕೇಳಿದ್ರೆ, ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು. ಅವರು ಟೀಕಾಕೃತ್ಪಾದರಲ್ಲಿ ಅಧ್ಯಯನ ಹಾಗೂ ಸನ್ಯಾಸವನ್ನ ಸ್ವೀಕಾರ ಮಾಡಿದವರು. ಟೀಕಾಕೃತ್ಪಾದರ ವೃಂದಾವನದ ಎದುರಿನಲ್ಲೇ ಅವ್ರದ್ದು ವೃಂದಾವನದ.
ಅವರ ಸನ್ನಿಧಾನದಲ್ಲಿ ಅವರು ವೃಂದಾವನ ಇಟ್ಟುಕೊಂಡವರು, ಅರ್ಥಾತ್ ಅಂಥವರು ವ್ಯಾಖ್ಯಾನ ಮಾಡುವಾಗ ಇದಕ್ಕೆ ಬಹಳ ಚಂದ ತಿಳಿಸ್ಲಿಕ್ಕೆ ಹೊರಡ್ತಾರ. ಏನಂತಾರ ಅಲ್ರಿ, ದೇವತೆಗಳನ್ನಂತೂ ನಾವು ಜ್ಞಾನಿಗಳು ಅಂತ ತಿಳಿದು ಬಿಟ್ಟಿದ್ದೇವೆ. ಹೌದು, ವಾಸ್ತವನೂ ಹೌದು, ಲೋಕಪ್ರಸಿದ್ಧಿ ದೇವತೆಗಳು ಜ್ಞಾನಿಗಳು. ಹಿಂಗಿದ್ದ ಮೇಲೆ ಮುಖ್ಯ ಪ್ರಾಣ ದೇವರೇ ಪಾಪದಿಂದ ಲೇಪವುಳ್ಳವರಲ್ಲ, ಅವರಲ್ಲೇ ಭಗವಂತನನ್ನ ಉಪಾಸನೆ ಮಾಡೋದು ಬಿಟ್ಟು ಬಿಟ್ಟು ಯಾಕ ತಾವು ಶತ್ರು ಜಯಕ್ಕಾಗಿ ತಮಗೆ ಗೆಲ್ಲಬೇಕಾಗಿದೆ, ತಾವು ಗೆಲ್ಲಬೇಕು ಅನ್ನೋದಕ್ಕಾಗಿ ಪಾಪದ ಸಂಪರ್ಕಕ್ಕೆ ಒಳಗಾಗುವಂತಹ ಉಳಿದ ಪ್ರತಿಮೆಗಳಲ್ಲಿ ಉಪಾಸನೆಯನ್ನ ಮಾಡಿ ಭಗವಂತನ ಅನುಗ್ರಹ ಪಾತ್ರರಾದರೂ ಕೇವಲ ಭಗವಂತನನ್ನ ಉಪಾಸನೆ ಯಾಕೆ ಮಾಡಲಿಲ್ಲ? ಈಗ ಹೇಳಿದ್ನಲ್ಲ, ಅದು ಅವ್ರದ್ದು ವ್ಯಾಸತೀರ್ಥರ ವಿಷಯವನ್ನ ಹೇಳಿದ್ದೇನೆ. ಒಂದೊಂದು ವಿಷಯ ಎರಡೆರಡು ಸಲ ಯಾಕೆ ಹೇಳಿಕತ್ತೀನಿ? ಒಂದ ಸರಿ ಹೇಳಿ ಮುಂದೆ ಹೋಗ್ಬೇಕು. ಯಾಕೆ ಎರಡೆರಡು ಹೇಳಿಕತ್ತೀನಿ ಅಂದ್ರೆ ಅಷ್ಟು ಮಹತ್ವದ ಪ್ರಮೇಯ ಅದ ಅಂತ ಅನ್ನೋದಕ್ಕೆ ಎರಡೆರಡು ಸಲ ಹೇಳಿಕತ್ತೀನಿ. ತಗೊಳ್ರಿ, ಭಾಷ್ಯ ತಗೊಳ್ರಿ. ಉದ್ಗೀತಾಖ್ಯಸ್ಯ ವಿಷ್ಣೋ ವಿಶಿಷ್ಟ ಪ್ರತಿಮಾ ವಾಯುರೇವ. ಉದ್ಗೀತ ನಾಮಕನಾದ ಭಗವಂತನ ವಿಶಿಷ್ಟ ಪ್ರತಿಮಾ ವಾಯುರೇವ. ವಿಶಿಷ್ಟ ಪ್ರತಿಮಾ ಅಂದ್ರೇನು? ಅಸಾಧಾರಣ ಪ್ರತಿಮಾ. ಇಂಥ ಪ್ರತಿಮೆ ಮತ್ತೊಂದು ಇಲ್ಲ. ಎಂಥ ಪ್ರತಿಮಾ? ವಾಯುದೇವರಂತಹ ಪ್ರತಿಮೆ ಮತ್ತೊಂದು ಇಲ್ಲ. ಆದ್ದರಿಂದ ವಾಯುದೇವರೇನಾದರೂ ಭಗವಂತನಿಗೆ ವಿಶಿಷ್ಟ ಪ್ರತಿಮೆಯಾಗಿದ್ದಾರೆ. ಮೇಲೆ ಪರಮಾತ್ಮ ಇಲ್ಲಿ ಹಿಂದೆ ಪೂರ್ವ ಪ್ರಸಕ್ತನಾದವನು ಉದ್ಗೀತ ನಾಮಕನಾದ ಪರಮಾತ್ಮ, ಆದ್ದರಿಂದ ಅವನು ಇಟ್ಕೊಂಡು ಹೊರಟಾರ. ಅಂತೂ ಭಗವಂತನಿಗೆ ವಾಯುದೇವರು ವಿಶಿಷ್ಟ ಪ್ರತಿಮಾ ಅಂದ್ರ ಅಸಾಧಾರಣ ಪ್ರತಿಮಾ. ಅಂತಹ ಪ್ರತಿಮೆ ಮತ್ತೊಂದು ಸಿಗುವುದಿಲ್ಲ. ಅಂತಹ ಪ್ರತಿಮೆ ಮತ್ತೊಂದು ಸಿಗುವುದಿಲ್ಲ. ಅತಃ ಆದ್ದರಿಂದ ಹೌದು, ವಿಶಿಷ್ಟ ಪ್ರತಿಮಾ ಅಂದ್ರೆ ಡೈರೆಕ್ಟ್ ಆಗಿ ಉಪಾಸನೆ ಮಾಡ್ಬಿಡೋದಪ್ಪ ಅವ್ರೊಳಗೆ ವಾಯುದೇವರೊಳಗೆ. ಹಾ ಅಲ್ಲ ಅಲ್ಲ. ವಾಯುದೇವರು ವಿಶಿಷ್ಟ ಪ್ರತಿಮಾ ಅಸಾಧಾರಣ ಪ್ರತಿಮಾ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಗಿಲ್ಲ. ಯಾಕೆ ಹಂಗ ಆಗ್ಯಾರ ಅಂತೂ ತಿಳ್ಕೊಬೇಕಲ್ಲ. ಯಾಕೆ ಪ್ರಾಣದೇವರು ವಿಶಿಷ್ಟ ಪ್ರತಿಮೆಯಾಗಿದ್ದಾರೆ ಅಂತ ಗೊತ್ತಾಗ್ಬೇಡ ನಮಗ್. ಮತ್ತ ಅಂದ್ರೆ ಸರ್ವೋತ್ತಮತ್ವ ಜ್ಞಾನ ಪೂರ್ವಕಂ ಆ ಪ್ರಾಣದೇವರು ನೋಡ್ರಿ ಏನಾಯ್ತು? ಅತಸ್ತಸ್ಯ ಸರ್ವೋತ್ತಮತ್ವ ಜ್ಞಾನ ಪೂರ್ವಕಂ. ವಾಯುದೇವರು ಅಸಾಧಾರಣ ಪ್ರತಿಮಾ ಅಂತ ತಿಳ್ಕೊಂಡ್ರೆ ಹೆಂಗ ತಿಳ್ಕೋಬೇಕು ಅಂದ್ರೆ ಸರ್ವೋತ್ತಮರು, ಇತರ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದಾರೆ. ದೇವತೆಗಳಿಗಿಂತ ಅಂತ ಹೇಳಿದ ಮೇಲೆ ಋಷಿಗಳಿಗಿಂತ, ಗಂಧರ್ವರಿಗಿಂತ, ಚಕ್ರವರ್ತಿಗಳಿಗಿಂತ, ಪಿತೃಗಳಿಗಿಂತ, ಮನುಷ್ಯರಿಗಿಂತ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅಲ್ಲಿ ಸರ್ವೋತ್ತಮ ಅನ್ನೋ ಶಬ್ದದಲ್ಲಿ ಸರ್ವ ಶಬ್ದ ಸಂಕುಚಿತ ವೃತ್ತಿಯಲ್ಲಿದೆ. ಅಂದ್ರೆ ಲಕ್ಷ್ಮೀನಾರಾಯಣರ ಹೊರತುಪಡಿಸಿ ಇನ್ನುಳಿದ ಎಲ್ಲರಿಗಿಂತಲೂ ಉತ್ತಮರಾಗಿದ್ದಾರೆ ಎಂದು ತಿಳಿದು ನೋಡಪ್ಪ, ಈ ವಾಯುದೇವರೆಂಬ ಪ್ರತಿಮಾ ಅರ್ಥಾತ್ ವಾಯುದೇವರೇನಿದ್ದಾರಲ್ಲ ಅವರ ಯಾರ್ಯಾರಿದ್ದಾರೋ ಅವರೆಲ್ಲರಿಗಿಂತಲೂ ಉತ್ತಮರಾಗಿದ್ದಾರೆ. ಮೇಲೆ ಇನ್ಯಾರು ಉತ್ತಮರು ಅನ್ಸ್ಕೊಳ್ಳಿಕ್ಕೆ ಇಲ್ವೇ ಇಲ್ಲ. ಲಕ್ಷ್ಮೀನಾರಾಯಣ ಬಿಟ್ಬಿಡ್ರಿ, ಅವ್ರಿಗಿಂತ ಎಂದೂ ಯಾರು ಉತ್ತಮರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಉತ್ತಮರಿದ್ದಾರ. ಅಂತಸ್ಮಿನ್ ಆ ವಾಯುದೇವರಲ್ಲಿ ತಥೋಪ್ಯುತ್ತಮತ್ವೇನ, ಹಿಂಗ ಎಲ್ಲರಿಗಿಂತಲೂ ಉತ್ತಮರಾದ ವಾಯುದೇವರಿಗಿಂತಲೂ ಉತ್ತಮರಾಗಿದ್ದಾನೆ ಪರಮಾತ್ಮ ಎಂದು ಉಪಾಸನೆ ಮಾಡಿದರೆ ಭಗವಂತನು ಸಮ್ಯಕ್ ಫಲಂ ದದಾತಿ ಇತಿ ದರ್ಶಯತಿ. ಅದಕ್ಕೆ ಪರಮಾತ್ಮ ಒಳ್ಳೆ ಫಲ ಕೊಡ್ತಾನೆ, ಸರಿಯಾದ ಫಲ ಕೊಡ್ತಾನೆ. ಕಲ್ಪನಾ ಬಂತೀಗ ನಮಗೀಗ. ಏನ್ ಕಲ್ಪನಾ ಬಂತು? ಉಪಾಸನೆಗೆ ತಕ್ಕ ಫಲ ಬರಬೇಕಾದರೆ, ಇದು ಹೆಡ್ಡಿಂಗ್ ನಮ್ದು. ಇವಾಗ ನಾ ಹೆಂಗ್ ಅನ್ಕೊಳಕತ್ತೀವಿ ಅಂದ್ರೆ ಉಪಾಸನೆಗೆ ತಕ್ಕ ಫಲ ಬರಬೇಕಾದರೆ, ಬರ್ಕೊಂಡ್ರದಲ್ಲ ಹೆಡ್ಡಿಂಗು, ಗುಡ್ ಬಾಯ್ಸ್, ಮುಂದೆ ಹೋಗೋಣಂತ. ಉಪಾಸನೆಗೆ ಸರಿಯಾದ ಫಲ ಅಂದ್ರೆ ಏನು? ನಾನು 100% ಎಫರ್ಟ್ ಹಾಕಿದ್ದೀನಿ, ರಿಸಲ್ಟು 100% ಬರಬೇಕು ಅಂತಾದರೆ ಇದಕ್ಕೆ ಉಪಾಸನೆಗೆ ತಕ್ಕ ಫಲ ಅಂತ ಕರೀತಾರೆ. ಎಫರ್ಟ್ 100%, ರಿಸಲ್ಟ್ 10% ಆದ್ರೆ ನೋ ಮ್ಯಾಚ್, ಆಗ್ಲಿಲ್ಲ. ಉಪಾಸನ ಎಫರ್ಟ್ 10%, ರಿಸಲ್ಟ್ 100% ಅಂದ್ರೆ ಮೋಸ ಮಾಡ್ಯಾರ ಅಂತ ಅರ್ಥ, ಚೀಟಿಂಗ್ ಅಂತ ಅರ್ಥ. ಸಾಧ್ಯನೇ ಇಲ್ಲ, ಎಲ್ಲೂ ಲೋಕದಲ್ಲಿ ಅಂತಹ ಸೂತ್ರವೇ ಹುಟ್ಟಿಲ್ಲ ಇನ್ನು ತನಕ ನಮಗೆ. ಹಂಗೇನಾದ್ರೂ ಎಫರ್ಟ್, ಇನ್ನು ಕೆಲವ್ರಿಗೆ ಎಫರ್ಟ್ಲೆಸ್ ರಿಸಲ್ಟ್ ಅಂತ ಇಟ್ಕೊಂಡಿರ್ತಾರ ನೋಡ್ರಿ, ಅವ್ರ ನಂತರ ಇಲ್ಲಿ ತರಲೇಬಾರ್ದು, ಮಾತಾಡಿಸ್ಲೇಬಾರ್ದು. ಅಂದ ಮೇಲೆ ಯಾಕೆ ಹಿಂಗ ದೇವತೆಗಳು ಮಾಡಿದ್ರು ಈಗ ಅರ್ಥ ಆಗ್ತದೆ.
ಭಗವಂತನ ಉಪಾಸನೆಯಿಂದಲೇನೆ ದೈವ ಬಲವನ್ನು ಪಡಿಬೇಕಾಗ್ಯದ. ಆ ದೈವ ಬಲ ಪಡಿಲಿಕ್ಕೆ ಭಗವಂತನ ಉಪಾಸನ ಬೇಕೇ ಬೇಕು. ಎಲ್ಲಿ ಮಾಡಬೇಕು? ಸಾಕ್ಷಾತ್ತಾಗಿ ಮಾಡಬೇಕು, ವಾಯುದೇವರಲ್ಲಿ ಮಾಡಬೇಕು ಅಂದ್ರೆ ವಾಯುದೇವರಲ್ಲಿ ಮಾಡಬೇಕು, ಸಾಕ್ಷಾತ್ತಾಗಿ ಮಾಡಬಾರ್ದು. ನಂಬರ್ ಒನ್. ಅಲ್ರಿ, ವಾಯುದೇವರಲ್ಲಿ ಮಾಡೋದಾದ್ರೆ ಡೈರೆಕ್ಟ್ ಆಗಿ ವಾಯುದೇವರಲ್ಲಿ ಮಾಡ್ರಿ. ಮೂಗನ್ಯಾಗ, ಕಣ್ಯಾಗ, ಕಿವ್ಯಾಗ ಆ ದೇವತೆಗಳು ಕೂತ್ಕೊಂಡ್ರು, ಅಲ್ಲಿ ಬಂದು ದೈತ್ಯರು ಹಾಳು ಮಾಡಿದ್ರು. ಇದೆಲ್ಲ ಯಾಕೆ ಬೇಕು ಅಂದ್ರೆ ವಾಯುದೇವರು ಭಗವಂತನ ಅಸಾಧಾರಣ ಪ್ರತಿಮಾ ಆಗ್ಯಾರ ಅಂತ ತಿಳ್ಕೊಬೇಕಾದ್ರೆ ಇದನ್ನ ತಿಳ್ಕೊಂಡಾಗ ಆಗ್ತದ, ಇಲ್ಲದೇ ಇದ್ರೆ ಆಗಂಗಿಲ್ಲ. ಅಂದ್ಮೇಲೆ ಇತರ ದೇವತೆಗಳಲ್ಲಿ ಪಾಪ ವೇದ ಅದ, ವಾಯುದೇವರಲ್ಲಿ ದೈತ್ಯ ಪೂಗ ಅವಿದ್ಧತ್ವ, ಪಾಪ ಅವಿದ್ಧತ್ವ ಅದ ಅಂತ ತಿಳಿಯೋದೆ ಅಸಾಧಾರಣ ಪ್ರತಿಮಾ. ಅಂಥ ಅಸಾಧಾರಣ ಪ್ರತಿಮೆಯಲ್ಲಿ ಭಗವಂತನ ಪೂಜೆಯನ್ನ ಮಾಡುವುದೇ ಸರಿಯಾದ ಫಲಕ್ಕೆ ಕಾರಣವಾಗ್ತದ. ಇಷ್ಟು ವಿಚಾರ ಮಾಡಿ ದೇವತೆಗಳು ಕೆಲಸ ಮಾಡ್ರ. ಅಂದ್ರೆ ದೇವತೆಗಳು ಜ್ಞಾನಿಗಳ ಅಲ್ಲ ಅಂತ ತಿಳಿಬೇಡ್ರಿ, ಹುಯಿ ಅಂತ ಕೆಲಸ ಮಾಡ್ರ ಅಂತ ತಿಳಿಬೇಡ್ರಿ, ವಿಚಾರ ಪೂರ್ವಕ ಕೆಲಸ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆದ ವ್ಯಾಖ್ಯಾನ ಶ್ರೀಮದಾಚಾರ್ಯದು, ಎಷ್ಟು ಬ್ಯೂಟಿಫುಲ್ ಆದ ವ್ಯಾಖ್ಯಾನ. ವಾಕ್ಯ ನೋಡ್ರಿ: ಉದ್ಗೀತಾಖ್ಯಸ್ಯ ವಿಷ್ಣೋಹೋ ವಿಶಿಷ್ಟ ಪ್ರತಿಮಾ ವಾಯುರೇವ ಅತಃ ತಸ್ಯ ಸರ್ವೋತ್ತಮತ್ವ ಜ್ಞಾನಪೂರ್ವಕಂ ತಸ್ಮಿನ್ ತತೋಪಿ ಉತ್ತಮತ್ವೇನ ಉಪಾಸಿತಃ ಏವ ಭಗವಾನ್ ಸಮ್ಯಕ್ ಫಲಂ ದದಾತಿ ಇತಿ ದರ್ಶಯತಿ. ಇದು ಈ ಖಂಡದ ವಿವರಣೆ. ಇಷ್ಟೇ ಅಲ್ಲದೆ ಶ್ರೀಮದಾಚಾರ್ಯ ಅಂತಾರೆ ಮತ್ತೊಂದು ಮಾತು: ವಾಯೌ ಮುಖ್ಯ ಧಿಯ ಇತಿ ಚ ಭಗವದ್ವಚನಂ. ಅದು ನಿಮ್ಮಲ್ಲಿ ಏನದ ನೋಡ್ರಿ, ಅದಕ್ಕೆ ಇಷ್ಟೇ ಸಾಕು. ವಾಯೋ ಮುಖ್ಯ ಧಿಯ ಇತಿ ಭಗವದ್ವಚನಂ ಅಂತ ಇರ್ಲಿ, ಅಥವಾ ಇತಿ ಚ ಭಗವದ್ವಚನಂ ಅಂತ ಇರ್ಲಿ. ಇತಿ ಚ ಇತಿ ಬೇಕಾಗಿಲ್ಲ, ಎರಡೆರಡು ಬೇಡ ಅಂತ ನನಗೆ ಅನಿಸ್ತದೆ. ಏನಂತ ಹೇಳಿಗತ್ತದ? ಭಗವದ್ವಚನ ಯಾವುದು? ಭಗವದ್ವಚನ ಅಂದ್ರೆ ವಾಸುದೇವ ವಚನ, ಪರಮಾತ್ಮನ ಮಾತದು. ಅಲ್ಲಿ ಭಗವದ್ವಚನಂ ಅನ್ನೋದ್ರ ಮುಂದೆ ಈಸಿಕೊಲ್ಟು ಹಾಕೊಂಡು ಶ್ರೀಕೃಷ್ಣನ ಮಾತು ಅಂತ ಬರ್ಕೋಬೇಕು. ಭಗವದ್ವಚನಂ ಅಂದ್ರ ಶ್ರೀಕೃಷ್ಣನ ಮಾತು. ಶ್ರೀಕೃಷ್ಣನೇ ಉದ್ಧವನಿಗೆ ಹೇಳುವಾಗ ಸ್ವತಃ ಅಂತ ಶಬ್ದ ಹಾಕೋದ್ ಬೇಕಾಗಿಲ್ಲ. ಶ್ರೀಕೃಷ್ಣ ಸ್ವತಃ ಹೇಳ ಅಂತ ಹೇಳ್ಬೇಕಾಗಿಲ್ಲ. ಶ್ರೀಕೃಷ್ಣನೇ ಹೇಳಿದ್ದಾನ ಅಂದ್ರೆ ಸಾಕು, ಬೇಡ. ತಂದ ಮಾತು ಅಂತ ಅಲ್ಲಿ ಸ್ವತಃ ಶ್ರೀಕೃಷ್ಣನೇ ಸ್ವತಃ ಉದ್ಧವನಿಗೆ ಹೇಳ್ತಾನ. ವಾಯೌ ಮುಖ್ಯ ಧಿಯ ಅಂದ್ರೆ ಮುಖ್ಯ ಪ್ರತಿಮೆ ಎಂಬ ಬುದ್ಧಿಯಿಂದ ಬರ್ಕೊಡ್ರಿ. ಮುಖ್ಯ ಧಿಯ ಅನ್ನೋ ಶಬ್ದಕ್ಕೆ ಅರ್ಥ ಬರ್ಕೋಬೇಕು. ಏನಂತ? ಮುಖ್ಯ ಪ್ರತಿಮಾತ್ವ ಧಿಯ ಅಂತ ಬರ್ಕೋಬೇಕು. ದೇವರೇ ಅಂತಾನ, ವಾಯುದೇವರಲ್ಲಿ ನನ್ನ ಆರಾಧನೆ ಮಾಡ್ರಿ. ಅದನ್ನ ಹೆಂಗ್ ಹೇಳಿದ ದೇವರು? ಸೂತ್ರಪ್ರಾಯವಾಗಿ ವಾಯು ಮುಖ್ಯ ಧಿಯ ಅಂತ ಅರ್ಥ ಹೇಳ್ತಾರ ವ್ಯಾಸತೀರ್ಥರು. ವಾಯುದೇವರನ್ನು ಮುಖ್ಯವಾದ ಪ್ರತಿಮೆ ಎಂದು ತಿಳಿದು ಉಪಾಸನ ಮಾಡ್ರಿ. ಮುಗಿದೋಯ್ತು, ಇಷ್ಟು ಕೆಲಸ ಆಯ್ತು. ಮುಂದಿನ ವಾಕ್ಯ ನೋಡ್ರಿ. ಈಗಿನ್ನ ಪ್ರಮಾಣ ವಾಕ್ಯಗಳ ಸುರಿಮಳೆ ಆಚಾರ್ಯ ಪ್ರಮಾಣ ವಾಕ್ಯಗಳನ್ನ ಸುರಿದು ಹಾಕ್ತಾರೆ. ಎಷ್ಟು ಗ್ರಂಥಗಳು, ಎಷ್ಟು ಗ್ರಂಥಗಳು, ಎಷ್ಟು ವಿವರಣೆಗಳು, ಅದ್ಭುತ ವಿವರಣೆ ನೋಡ್ರಿ. ಅದು ಶ್ಲೋಕ ಅರ್ಧಂಬರ್ಧ ಪ್ರಿಂಟ್ ಆಗಿದ್ರಿ, ಅಂದ್ರೆ ಸ್ವಲ್ಪ ಮೇಲೆ ಸ್ವಲ್ಪ ಹಿಂಗೆಲ್ಲ ಆಗ್ಯಾವು. ಸ್ವಲ್ಪ ಸರಿ ಜ್ಞಾನ ಮಾಡ್ಕೋಬೇಕಷ್ಟ. ಯಸ್ಮಾದ್ ವಾಯೌ ಸ್ಮೃತೋ ವಿಷ್ಣು, ಇಲ್ಲಿ ತನಕ ಒಂದು ಪಾದ, ಅದು ಗೊತ್ತಾಯ್ತಾ? ಇಲ್ಲಿ ತನಕ ಒಂದು ಪಾದ ಆಗ್ಬೇಕು. ನಮ್ಮ ಪುಸ್ತಕದಾಗ ಅಷ್ಟ ಹಂಗಾಗ್ಯದ, ಉಳಿದವ್ರ ಕಡೆ ಸರಿ ಅದ, ಏನ್ ಸಮಸ್ಯೆ ಇಲ್ಲ. ಆಯ್ತಾ? ವಾಯೋರ್ ಮುಖ್ಯತಯಾಖಿಲಾತ್ ಸ್ವಸ್ಯ ಮುಖ್ಯತಯಾ ತಸ್ಮಾತ್ ಪರಾಂ ತುಷ್ಟಿಂ ಗಮಿಷ್ಯತಿ. ಕಲ್ಪನಾ ಬಂತಿಲ್ಲ ಈಗ ಹೇಳಿದ್ದು ಶ್ಲೋಕ ಹೆಂಗ ಅನ್ಬೇಕು ಅಂತ ಹೇಳಿ? ಸರಿ, ಅರ್ಥ ಹೇಳಂತ. ಯಸ್ಮಾತ್ ಯಾವ ಕಾರಣದಿಂದ, ವಾಯೌ ಸ್ಮೃತಃ ವಿಷ್ಣು ವಾಯುದೇವರಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಮಾಡೋ ಕಾಲಕ್ಕೆ ವಾಯುದೇವರಲ್ಲಿ ಭಗವತ್ ಸ್ಮರಣೆ ಮಾಡೋ ಕಾಲಕ್ಕೆ ಹೆಂಗ್ ಮಾಡ್ಬೇಕು ಅಂದ್ರೆ, ಅಖಿಲಾತ್ ಮುಖ್ಯತೆಯ ವಾಯೋಹೋ, ಎಲ್ಲರಿಗಿಂತಲೂ ವಾಯುದೇವರು ಮುಖ್ಯರಾಗಿದ್ದಾರೆ ಅಂತ ಮೊದಲು ಚಿಂತಿಸಬೇಕು. ಆಮೇಲೆ ತಸ್ಮಾತ್ ಆ ವಾಯುದೇವರಿಗಿಂತಲೂ ಸ್ವಸ್ಯ ಮುಖ್ಯತೆಯ, ವಾಯುದೇವರಿಗಿಂತಲೂ ಪರಮಾತ್ಮ ಮುಖ್ಯನಾಗಿದ್ದಾನೆ ಎಂದು ಚಿಂತಿಸಿದರೆ ಪರಾಂ ತುಷ್ಟಿಂ ಗಮಿಷ್ಯತಿ. ಕಲ್ಪನಾ ಬಂತ? ಏನಂತ ಹೇಳಿದ್ದು? ಬಹಳ ಪ್ರೀತಿಯನ್ನು ಹೊಂದುತ್ತಾನೆ, ಪರಮಾನುಗ್ರಹವನ್ನ ಮಾಡ್ತಾನ ಪರಮಾತ್ಮ. ಅಂದ್ರೆ ಭಗವಂತನ ಪರಮಾನುಗ್ರಹ ಬಯಸಿದವರು ವಾಯುದೇವರಲ್ಲಿ ಪರಮಾತ್ಮನ ಉಪಾಸನ ಮಾಡ್ರಿ. ಮಾಡುವ ಕಾಲಕ್ಕೆ ಎಲ್ಲರಿಗಿಂತಲೂ ವಾಯುದೇವರು ಉತ್ತಮರು. ಅಂಥ ವಾಯುದೇವರಿಗಿಂತಲೂ ಉತ್ತಮೋತ್ತಮನಾದವನು ನಾರಾಯಣ ಎಂದು ಉಪಾಸನೆ ಮಾಡಿದಾಗ ಭಗವಂತನಿಗೆ ಪರಮ ಪ್ರೀತಿ ಉಂಟಾಗ್ತದ. ಇತಿ ನೋಡ್ರಿ. ಅಥೋ ವಿಚಾರ್ಯ ಸಕಲೈಹಿ ದೇವೈಹಿ, ಈ ರೀತಿಯಾಗಿ
ಎಲ್ಲ ದೇವತೆಗಳು ವಿಚಾರ ಮಾಡಿ ಪ್ರಾಣೇ ಜನಾರ್ದಿನ ಉಪಾಸಿತ, ಪ್ರಾಣದೇವರಲ್ಲಿ ಜನಾರ್ದನ ಪರಮಾತ್ಮ ಉಪಾಸಿತ ಉಪಾಸಿಸಲ್ಪಟ್ಟನು. ಕಾರಣ ದೈತ್ಯ ಜಯ ಕಾರಣಾತ್, ದೈತ್ಯರನ್ನ ಗೆಲ್ಲಬೇಕು, ಶತ್ರುಗಳ ಜಯ ಸಂಪಾದನೆ ಮಾಡಬೇಕು ಅನ್ನುವುದಕ್ಕಾಗಿ. ಮತ್ತೊಂದು ಕಾರಣ ಹೇಳ್ತಾರ, ಪಾಪವರ್ಜಿತೆ ಪ್ರಾಣೇ. ಮತ್ತೊಂದು ಮಾತು ಬಹಳ ಮಹತ್ವದ್ದು, ಪಾಪವರ್ಜಿತರಾದವರು ಪ್ರಾಣದೇವರು. ಒಂದು ಒಂದು ಭಗವಂತ ಬಹಳ ಬಹಳ ಪ್ರೀತನಾಗ್ತಾನೆ, ಹೀಗೆ ಚಿಂತನೆ ಮಾಡಿ ಉಪಾಸನೆ ಮಾಡಿದ್ರೆ. ಎರಡನೇ ಅಂಶ ಏನು ಅಂತ ಕೇಳಿದ್ರೆ ಪಾಪವರ್ಜಿತರು. ಪಾಪವರ್ಜಿತರು ಅದು ವಿಶಿಷ್ಟ ಪ್ರತಿಮಾ ಆಗ್ಲಿಕ್ಕೆ ಮತ್ತೊಂದು ಕಾರಣ ಪಾಪರಹಿತರು. ಹಿಂಗಾಗಿ ಪಾಪರಹಿತರಾದ ಭಗವಂತನ ಅಸಾಧಾರಣ ಪ್ರತಿಮೆಗಳಾದ ಪ್ರಾಣದೇವರಲ್ಲಿ ಭಗವಂತ ಉತ್ತಮೋತ್ತಮನಾಗಿದ್ದಾನೆ ಎಂದು ಉಪಾಸನೆ ಮಾಡಿ ದೇವತೆಗಳು ಶತ್ರು ಜಯವನ್ನು ಸಂಪಾದನೆ ಮಾಡಿದರು. ಹಂಗಾರ ಶತ್ರು ಜಯಕ್ಕಷ್ಟೇ ಹಿಂಗ ಉಪಾಸನ ಮಾಡ್ಬೇಕು, ಉಳಿದದ್ದಕ್ಕೆ ಉಪಾಸನ ಮಾಡ್ಬೇಕು ಬೇಡ ಅಂತಂದ್ರೆ ನಿಮಗೆ ಏನೇನು ಫಲ ಬೇಕಾಗಿದೆಯೋ ಅದು ಎಲ್ಲ ಫಲಕ್ಕೂ ಕೂಡ ಹಿಂಗೆ ಉಪಾಸನೆ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಹಿಂಗೆ ಉಪಾಸನೆ ಮಾಡ್ಬೇಕು. ಉದಾಹರಣೆಗೆ ದೇವತೆಗಳು ತಾವು ವಿಶಿಷ್ಟವಾದ ನಾಮವನ್ನ ಪಡಿಬೇಕಾಗಿದೆ. ಇಂದ್ರ ಅಂದ್ರೆ ದೇವೇಂದ್ರನೇ ತಲೆಯಲ್ಲಿ ಬರಬೇಕು, ಶಿವ ಅಂದ್ರೆ ರುದ್ರದೇವರೇ ತಲೆಯಲ್ಲಿ ಬರಬೇಕು, ಬೃಹಸ್ಪತಿ ಅಂದ್ರೆ ಅವರೇ ತಲೆಯಲ್ಲಿ ಬರಬೇಕು. ಅಷ್ಟು ವಿಶಿಷ್ಟವಾದ ನಾಮವನ್ನ ಪಡಿಲಿಕ್ಕೂ ಹೀಗೆ ವಾಯುದೇವರನ್ನ ಉಪಾಸನೆ ಮಾಡಿದರು ಋಷಿಗಳು. ವಸಿಷ್ಠ ಅಂದ್ರೆ ಅವರೇ ಬರಬೇಕು ತಲೆಯಲ್ಲಿ, ಅಂತಹ ಸಾಮರ್ಥ್ಯ ಬರಬೇಕು. ಇದಕ್ಕಾಗಿ ಉಪಾಸನೆ ಮಾಡಿದ್ರು. ಕೇವಲ ಶತ್ರು ಜಯಕ್ಕಾಗಿ ಅಂತ ತಿಳಿಬೇಡ್ರಿ, ನಾಮಪ್ರಾಪ್ತಿಗಾಗಿ ಮಾಡಿದ್ದಾರೆ. ಇಷ್ಟಕ್ಕೇನ ಅಂದ್ರೆ ಅಲ್ಲ, ಇನ್ನು ಬೇರೆ ಬೇರೆ ಜ್ಞಾನಿಗಳು ಬೇರೆ ಬೇರೆ ಫಲಕ್ಕಾಗಿಯೂ ಭಗವಂತನ ಅಸಾಧಾರಣ ಪ್ರತಿಮೆಯಾದ ಪಾಪವರ್ಜಿತರಾದ ಮುಖ್ಯ ಪ್ರಾಣದೇವರಲ್ಲಿ ಮುಖ್ಯ ಪ್ರಾಣದೇವರು ಜೀವೋತ್ತಮರು ತಥೋಪ್ಯುತ್ತಮನಾದ ನಾರಾಯಣ ಎಂದು ಉಪಾಸನೆ ಮಾಡಿಯೇ ಫಲ ಪಡೆದಿದ್ದಾರೆ. ಇದಿಷ್ಟು ಈ ಘಟ್ಟದ ಅರ್ಥ. ಎಷ್ಟು ಚಂದ ಬಿಡಿಸ್ಯಾರ ಶ್ರೀಮದಾಚಾರ್ಯ, ಎಷ್ಟು ಚಂದ ಬಿಡಿಸ್ಯಾರ ನೋಡಿ. ಉಪಾಸಿತೋ ದೈತ್ಯ ಜಯ ಕಾರಣಾತ್ ಪಾಪವರ್ಜಿತೆ, ಇಲ್ಲಿ ತನಕ ಬಂತೀಗ. ಇನ್ನು ಆಚಾರ್ಯರ ಭಾಷ್ಯದ ಮತ್ತಿಷ್ಟು ವಿಶೇಷಗಳೇನು ಅಂತ ಕೇಳಿದ್ರೆ, ಆಚಾರ್ಯ ಭಾಷ್ಯದಲ್ಲಿ ಇದ್ದದ್ದು ಉಪನಿಷತ್ತು ಹೆಂಗ್ ಹೇಳಿಗತ್ತದ ಅಂದ್ರ ನಾಸಿಕ್ಯಂ ಅಂತದ. ಇಷ್ಟ ಅದ ಮಂತ್ರ ನೋಡ್ಕೊಡ್ರಿ. ಉಪನಿಷತ್ನೊಳಗೆ ಏನದ ಹಿಂದಿನ ಪುಟದಾಗದನ ಸ್ವಲ್ಪ ತೆಗೀರಿ, ಮತ್ತೆ ಅಲ್ಲಿ ಗೊತ್ತಾಗಬೇಕಾಗ್ತದೆ. ಅಲ್ಲೇನದ ಅಂದ್ರ ನಾಸಿಕ್ಯಂ ಪ್ರಾಣಂ ಅಂತದ. ನಾಸಿಕ್ಯಂ ಪ್ರಾಣಂ ಅಂತ ಇಷ್ಟ ಅದ. ಅದರ ಮುಂದಲ್ಲಿ ವಾಕಂ ಅಂತದ, ವಾಚಂ ಅಂತ ಇಷ್ಟ ಅದ. ಹಿಂಗ ನಾಸಿಕ್ಯ, ವಾಚ, ಚಕ್ಷು, ಆಮೇಲೆ ಶ್ರೋತ್ರ, ಮನಃ ಅಂತ ಇಷ್ಟ ಇದ್ರೆ ಶ್ರೀಮದಾಚಾರ್ಯ ಏನ್ ಮಾಡ್ತಾರ, ಆ ಮಂತ್ರಗಳನ್ನ ಓದಿದಾಗ ಜಡವಾದ ಇಂದ್ರಿಯಗಳಲ್ಲಿ ಭಗವಂತನ ಉಪಾಸನೆ ಮಾಡಿದಂತೆ ಬರ್ತದ. ಗೊತ್ತಾಯ್ತಿಲ್ಲೋ? ಮೊದಲನೇದು ನಮಗೇನರ್ಥದ ಪ್ರೈಮರಿ ನಾಲೆಜ್ ಹೆಂಗ್ ಬರ್ತದ ನಮಗ ಅಂದ್ರ, ಚಕ್ಷುಹು ಕಣ್ಣಿನಲ್ಲಿ ಭಗವಂತನ ಉಪಾಸನ ಮಾಡಿದ್ರು, ಹಂಗಾರ ಜಡವಾದ ಇಂದ್ರಿಯದಲ್ಲಿ ಭಗವಂತನ ಉಪಾಸನ ಮಾಡಿದರೆ. ಕಿವಿಯಲ್ಲಿ ಭಗವಂತನ ಉಪಾಸನ ಮಾಡಿದ್ರು ಅಂದ್ರೆ ಜಡವಾದ ಇಂದ್ರಿಯದಲ್ಲಿ ಉಪಾಸನ ಮಾಡಿದರೆ ಅಂತ ಅನಿಸ್ತದ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಇಲ್ಲಿ ಬಂದ ಇಂದ್ರಿಯ ಶಬ್ದಗಳು ಇಂದ್ರಿಯಾಭಿಮಾನಿ ದೇವತೆಗಳನ್ನ ಹೇಳ್ತದ, ಕೇವಲ ಇಂದ್ರಿಯವನ್ನ ಹೇಳುವುದಿಲ್ಲ. ಇದು ಶ್ರೀಮದಾಚಾರ್ಯ ವ್ಯಾಖ್ಯಾನದ ವಿಶೇಷ. ಕಲ್ಪನಾ ಬಂತ? ಯಾಕೆ ಹೇಳಿದೀನಿ ಅಂತಂದ್ರೆ ಇಲ್ಲೇ ನೋಡ್ರಿ, 286ನೇ ಪುಟದ ಮೇಲಿನ ಸೆಂಟೆನ್ಸು. ಅಥಃ ಚಕ್ಷುಹು ಉದ್ಗೀತಂ ಉಪಾಸಾಂಚಕ್ರಿದೆ. ಚಕ್ಷುಹು ಉದ್ಗೀತಂ ಉಪಾಸಾಂಚಕ್ರಿದೆ ಅಂದ್ರೆ ಕಣ್ಣನ್ನು ಉದ್ಗೀತನೆಂದು ಉಪಾಸನ ಮಾಡಿದರು. ಇಲ್ಲಿ ಈ ಜಡವಾದ ಗೋಲಕವಾಗಲಿ ಅದರೊಳಗಿರುವ ಇಂದ್ರಿಯವಾಗಲಿ ಇದರಲ್ಲಿ ಭಗವಂತನ ಉಪಾಸನ ಮಾಡಿದ್ರು ಅಂತ ಹೇಳಿ ಹೊರಟಾರ ಅಂದ್ರೆ ಅಲ್ಲ. ನಮಗ ಜಡವಾದ ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನ ಹೇಳಿಲ್ಲ, ಚೈತನ್ಯಮಯವಾದ ಚೇತನ ಪ್ರತಿಮೆಯಲ್ಲಿ ಮಾಡ್ಲಿಕ್ಕೆ ಹೊರಟಾರ. ಅದಕ್ಕಲ್ಲಿ ಬಂದ ಕಣ್ಣು ಅಂದ್ರೆ ಕಣ್ಣಿಗೆ ಅಭಿಮಾನಿಗಳಾದ ಸೂರ್ಯ ಅಂತೆ ಅರ್ಥ ಮಾಡಬೇಕು. ಈ ವಿಶಿಷ್ಟ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯ ಮುಂದೆ ಮಾಡ್ಲಿಕ್ಕೆ ಹೊರಡುತ್ತಾರೆ. ತಗೊಳ್ರಿ, ವಾಕ್ಯ ತಗೊಳ್ರಿ, 287 ಪೇಜ್ ನಂಬರು ಕೆಳಗೆ ಬರ್ರಿ.
ವಾಯುಪುತ್ರಂಚ ನಾಸಿಕ್ಯಂ ಅಗ್ನಿಂ ವಾಗಾತ್ಮಕಂ ತಥಾ ಸೋಮಂ ಶ್ರೋತ್ರಾತ್ಮಕಂ ಚೈವ ಸೂರ್ಯಂ ಚಕ್ಷುಸ್ವರೂಪಿಣಂ. ಎಷ್ಟು ಕ್ಲಿಯರ್ ಕಟ್ ವ್ಯಾಖ್ಯಾನ ಆಚಾರದು, ಎಷ್ಟು ಬಿಡಿಸಿ ತಿಳಿಸಿ ತಿಳಿಸಿ ಹೇಳ್ತಾರ ನೋಡ್ರಿ. ನಾಸಿಕ್ಯಂ ಆ ಮಂತ್ರದಲ್ಲಿ ಏನದ ಅಲ್ಲಿ ಅಂದ್ರೆ ನಾಸಿಕ್ಯಂ ಪ್ರಾಣಂ, ನಾಸಿಕ್ಯ ಪ್ರಾಣನನ್ನು ಉದ್ಗೀತನನ್ನು ಉಪಾಸನ ಮಾಡಿದ್ರು ಅಂತದ. ಸಿಕ್ಕಿದೆಯಾ ವಾಕ್ಯ? ನಾಸಿಕ್ಯಂ ಪ್ರಾಣಂ ಅಂದ್ರ ಅದರ ಅರ್ಥ ಬರೀತಾರ. ನಾಸಿಕ್ಯಂ ಅಂದ್ರ ವಾಯುಪುತ್ರಂಚ ನಾಸಿಕ್ಯಂ. ವಿಶೇಷ ತಿಳ್ಕೊಳ್ರಿ, ವಾಯುದೇವರ ಮಗ ಅಂತ ಕರೆಸಿಕೊಂಡಾರ ಈ ನಾಸಿಕಕ್ಕೆ ಅಭಿಮಾನಿಗಳಾದ ಪ್ರಾಣದೇವರು. ಮೂಗಿನ ಎಡಬಲ ಹೊರಳೆಗಳಲ್ಲಿ ಪ್ರಾಣದೇವರಿದ್ದಾರೆ. ಅವ್ರು ಏನ್ ಕೆಲಸ ಮಾಡ್ತಾರ ಅಂತ ಕೇಳಿದ್ರೆ, ಗಂಧವನ್ನು ತಂದು ಕೊಡುವ ಕೆಲಸವನ್ನ ಮಾಡ್ತಾರೆ. ಕಲ್ಪನಾವಂತ ಯಾರಿಗೆ? ಈ ಜೀವನಿಗೆ ಗಂಧ ಜ್ಞಾನವಾಗಲಿ ಅಂತ ಉದ್ದೇಶದಿಂದ ಇದ್ದಾರೆ. ಅರ್ಥ ಆಯ್ತಾ? ಏನದ? ಈ ಜೀವನಿಗೆ ಗಂಧ ಜ್ಞಾನ ಮಾಡಿಸಿಕೊಡುವಂಥವ್ರವರು. ಹೌದು, ಅವರ ಯೋಗ್ಯತಾ ಏನು, ಅವ್ರ ಸ್ವರೂಪ ಏನು ಅಂತ ಕೇಳಿದ್ರೆ ಮುಖ್ಯ ಪ್ರಾಣದೇವರ ಕುಮಾರ ಅವರು. ದೊಡ್ಡ ಯೋಗ್ಯತಾ. ಪ್ರಾಣದೇವರ ಹೊಟ್ಟೆಯೊಳಗೆ ಹುಟ್ಟಿ ಬರಬೇಕು ಅವರು ಅಂದ್ರೆ, ಭಾರತೀ ದೇವಿ ಹೊಟ್ಟೆಯಾಗ ಹುಟ್ಟಿ ಬರಬೇಕು ಅಂದ್ರೆ ಸಣ್ಣವರಾಗ್ತಾರೆ ಅವರು. ಅಂತಹ ಮುಖ್ಯ ಪ್ರಾಣದೇವರ ಪುತ್ರರಾದ ನಾಸಿಕ್ಯವಾಯು ಏನಿದ್ದಾರೆ, ಇವರು ಈಗೇನು ಎಟ್ ಪ್ರೆಸೆಂಟ್ ಜೀವರಾಶಿಗಳಿದ್ದಾರೋ ಇವರೆಲ್ಲರಿಗೂ ಕೂಡ ಗಂಧಜ್ಞಾನ ಮಾಡಿಸಿಕೊಡುವಂತಹ ದೊಡ್ಡ ದೇವತೆಗಳು. ಇರ್ಲಿ, ಅವರಿಗೆ ಪಾಪ ವೇದ ಆಗೇದ, ಅದಕ್ಕೆ ದುರ್ಗಂಧನೂ ಬರ್ತದ, ಅದನ್ನು ಒಪ್ಪೋಣಂತ. ಯಾವುದು ನಾವೀಗ ಅನುಸಂಧಾನಕ್ಕೆ ತಗೋಬೇಕಾಗಿದೆ ಅದನ್ನು ತಗೊಳ್ರಿ. ದೇವರ ಪೂಜೆಯನ್ನ ಮಾಡಿ ಕೈಯಲ್ಲಿ ನಿರ್ಮಾಲ್ಯವನ್ನು ಹಿಡಿದಿದ್ದೀರಿ, ವಾಸನೆಯನ್ನು ನೋಡ್ತಿದ್ದೀರಿ. ಆ ದೇವರ ಪೂಜೆಯ ಮುಗಿಸಿದ ಗಂಧದ ಹೂವಿನ ವಾಸನೆ ನಮ್ಮ ಮೂಗಿಗೆ ಬಂದು ಜೀವನ ಮನಸ್ಸಿಗೆ ಮುಟ್ಟಿ ಅಂತ ಆಗಬೇಕಾಗಿದ್ದರೆ ಯಾರದನ್ನು ಅನುಗ್ರಹ ಮಾಡಿದವರು? ಮುಖ್ಯ ಪ್ರಾಣದೇವರ ಮಕ್ಕಳಾಗಿರುವಂತಹ ನಾಸಿಕ್ಯವಾಯುದೇವರು ಮಾಡಿದರು. ಎಷ್ಟೊಂದು ಅನುಸಂಧಾನ, ಎಷ್ಟೊಂದು ಅಧ್ಯಾತ್ಮದ ಚಿಂತನೆ. ವಾಯುಪುತ್ರಂಚ ನಾಸಿಕ್ಯಂ, ಮುಂದ ಅಗ್ನಿಂ ವಾಗಾತ್ಮಕಂ ತಥಾ. ಆ ಪೂಜೆಗೆ ಬೇಕಾದ ಮಂತ್ರಗಳನ್ನು ಹೇಳ್ತಿದ್ದೀಯಲ್ಲಪ್ಪ, ಆ ಮಂತ್ರ ಹೇಳುವಾಗ ವಾಗಾತ್ಮಕಂ ಅಗ್ನಿ ವಾಗೀಂದ್ರಿಯದಲ್ಲಿ ನಿಂತುಕೊಂಡು ಮಂತ್ರವನ್ನು ಹೇಳಿಸ್ತಿದ್ದಾನೆ. ಮುಂದ ಸೋಮಂ ಶ್ರೋತ್ರಾತ್ಮಕಂ ಚೈವ, ಶಾಸ್ತ್ರದ ಶಬ್ದಗಳು ಕಿವಿಗೆ ಬೀಳಿಕತ್ತಾವಲ್ಲ, ಅಲ್ಲಿ ಚಂದ್ರ ನಿಂತುಕೊಂಡು ಶಬ್ದಗಳನ್ನ ರಿಸೀವ್ ಮಾಡಿಕೊಂಡು, ಅವ್ರ ಕೈ ರಿಸೀವರ್ ಅದ, ಆ ರಿಸೀವರ್ ಹಿಡ್ಕೊಂಡು ರಿಸೀವ್ ಮಾಡಿ ಶಬ್ದಗಳನ್ನು ಒಳಗೆ ಮುಟ್ಟಿಸ್ಲಿಕ್ಕತ್ತಾರ. ಸೂರ್ಯಂ ಚಕ್ಷುಸ್ವರೂಪಿಣಂ, ಭಗವಂತನ ಪ್ರತಿಮಾದಿಗಳನ್ನೆಲ್ಲರನ್ನ ನೋಡ್ತಿದ್ದೀರಿ, ಶಾಸ್ತ್ರ ಪುಸ್ತಕವನ್ನು ನೋಡ್ತಿದ್ದೀರಲ್ಲ, ಆಗ ಕಣ್ಣಿನಲ್ಲಿ ಇದ್ದ ಸೂರ್ಯ ಈ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಚಕ್ಷು ಅಂದ್ರೆ ಬರೀ ಚಕ್ಷು ಅಲ್ಲ, ಚಕ್ಷು ಸ್ವರೂಪಿಗಳಾದ ಚಕ್ಷು ನಿಯಾಮಕನಾದ ಸೂರ್ಯ. ಆದ ಮೇಲೆ ಮನಃ ಅಂತದ ಮೂಲದಲ್ಲಿ ಇಷ್ಟ ಅದರಿ. ಮನಸ್ಸಿನಲ್ಲಿ ಕುಳಿತುಕೊಂಡ್ರು, ಅಲ್ಲಿ ದೇವತೆಗಳೆಲ್ಲ ಮನಸ್ಸಿನಲ್ಲಿದ್ದ ಭಗವಂತನ ಉಪಾಸನೆ ಮಾಡಿದರು. ನಮ್ಮ ದೇಹದಲ್ಲಿ ಮನಸ್ಸು, ಆ ಮನಸ್ಸಿನಲ್ಲಿ ಉದ್ಗೀತನ ಉಪಾಸನ ಮಾಡಿದ್ರು ಅಂತ ಶ್ರೀಮದಾಚಾರ್ಯ ಅಂತಾರೆ. ಮನಸ್ಸು ಅಂದ್ರೆ 5 ಭಾಗದ, ಅದರಲ್ಲಿ ಎಲ್ಲಿ ಕೂತ್ಕೊಂಡು ಉಪಾಸನ ಮಾಡಿದ್ರು ಅಂದ್ರೆ ಅದರ 3 ಪಾರ್ಟಿಕಲ್ಸ್ಗಳಲ್ಲಿ ಕೂತ್ಕೊಂಡು ಉಪಾಸನ ಮಾಡಿದ್ರು. ತಗೊಳ್ರಿ, ಯಾವುದು? ರುದ್ರಂ ಮನಸ್ವರೂಪಂಚ ಶೇಷಂಚಾಹಸ್ವರೂಪಿಣಂ, ಚಿತ್ತಾತ್ಮಕಂಚ ಗರುಡಂ. ಇಲ್ಲಿ ತನಕ ಬಂತು ನೋಡ್ರಿ. ಮನಃ ಅಂತ ಕರೆಸಿಕೊಳ್ಳುವ ಮನಸ್ಸಿನ ಭಾಗದಲ್ಲಿ ಇದ್ದ ರುದ್ರದೇವರು, ಆ ರುದ್ರದೇವರ ಅಂತರ್ಯಾಮಿಯಾಗಿ ಪರಮಾತ್ಮನ ಉಪಾಸನ ಮಾಡಿದ್ರು. ನೆಕ್ಸ್ಟ್ ಅಹಂ ಸ್ವರೂಪಿಣಂ ಶೇಷದೇವರು ಅಹಂಕಾರ ತತ್ವಕ್ಕೆ, ಅಹಂಕಾರ ತತ್ವ ಅಂದ್ರೆ ಮನಸ್ಸಿನ ಭಾಗವಾದ ಅಹಂಕಾರಕ್ಕೆ ಅಭಿಮಾನಿ. ಇಲ್ಲಿ ಅಹಂಕಾರ ಅಂದ್ರೆ ಸೊಕ್ಕು, ಸಿಟ್ಟು, ಸೆಡು ಅಂತ ಅರ್ಥ ಅಲ್ರಪ್ಪ. ಮತ್ತೇನು? ನಾನು ಮಾಡಿದೆ ಅಂತ ನಮ್ಮ ತಲೆಯಲ್ಲಿ ಬರ್ತದೆ. ಒಂದು ಕರ್ಮ ಮಾಡಿದಾಗ ನಾನು ಮಾಡಿದೆ ಅಂತ ಬರ್ತದೆ. ಅಹಂ ಸ್ವರೂಪಿಣಂ ಶೇಷಂ ಚಿತ್ತಾತ್ಮಕಂಚ ಗರುಡಂ. ನೆನಪಿನಲ್ಲಿದನೋ ಇಲ್ಲೋ, ಬೆಳಿಗ್ಗೆ ಸಂಧ್ಯಾವಂದನೆ ಮಾಡಿನೋ ಇಲ್ಲೋ, ಯಾರಿಗ್ ಗೊತ್ತ್ರಿ ಅಂತ ಅಂದ್ಬಿಟ್ರೆ, ಬೆಳಿಗ್ಗೆ ದೇವ್ರ ಪೂಜಾ ಮಾಡಿನೋ ಇಲ್ಲೋ ಅಂತ ಸಂಜೆಗೆ ನೆನಪಾಗೋದಪ್ಪ. ಏನು ಇಲ್ಲೇ ಇಲ್ಲ ನೆನಪಾಗವಲ್ತಲ್ರಿಪ್ಪ ದೇವ್ರ ಸಂಧಿ. ಹಿಂಗಾದ ಪರಿಸ್ಥಿತಿ ನಮ್ದು. ಅದಕ್ಕೆ ಸ್ಮರಣ ಶಕ್ತಿಯನ್ನ, ಚಿತ್ತವನ್ನ ಕೊಟ್ಟು ಉಪಕಾರ ಮಾಡಿದವರು ಯಾರು ಅಂದ್ರೆ ಗರುಡ ದೇವರು ನಮ್ಮ ಚಿತ್ತದ ದೇವತೆಗಳು. ಸರಿನಾ? ಇಷ್ಟರಲ್ಲಿ ಕೂತುಕೊಂಡು ಪ್ರಯತ್ನ ಮಾಡಿದರು.
ಪಾಪೇನ ವಿದಧುಹು ಸುರಾನ್ ಅಸುರಾಹ. ಅಸುರಾಹ ಅಸುರರು ಈ ಎಲ್ಲ ದೇವತೆಗಳನ್ನು ಪಾಪೇನ ಪಾಪದಿಂದ ವಿದಧುಹು. ವಿದಧುಹು ಅಂದ್ರ ಹೊಡೆತ ಹಾಕಿದ್ರು, ಪೆಟ್ಟು ಹಾಕಿದ್ರು. ಪಾಪ ಇಲ್ಲಿ ಡಿಲೀಟ್ ಅಲ್ಲದು, ಪಾಪ ಡೌನ್ಲೋಡ್ ಮಾಡಿದ್ರಿ. ಪಾಪ ಡೌನ್ಲೋಡ್ ಡಿಲೀಟ್ ಮಾಡಲಿಲ್ಲ. ಪಾಪವನ್ನ ಉಂಟು ಮಾಡಿದರು, ಪಾಪಗಳಾದ್ರು, ಅವ್ರ ಪಾಪಿಗಳಾದ್ರು. ಅಸುರಾಹ ತೈಹಿ ಯಥೋ ವಿದ್ಧಾಹ. ಹಂಗ ಆ ಅಸುರರ ಸ್ಪರ್ಶವಾದದ್ದರಿಂದಲೇನೆ ತಸ್ಮಾತ್ತೆ ದೋಷಯೋಗಿನಃ, ಅವರೆಲ್ಲರೂ ದೋಷಿಗಳು ಅಂತ ಕರೆಸಿಕೊಂಡರು. ಬಹಳ ಚಂದ ಮಾತು, ಸರಳ ಸೂತ್ರ. ಸ್ವತಃ ಪಾಪಿಗಳಾದ ಅಸುರರು ದೇವತೆಗಳನ್ನು ಸ್ಪರ್ಶಿಸಿದಾಗ, ಸಂಪರ್ಕಿಸಿದಾಗ, ದಾಳಿ ಮಾಡಿದಾಗ ದೇವತೆಗಳು ದೋಷಿಗಳು ಎಂದು ಕರೆಸಿಕೊಂಡರು. ಎಷ್ಟು ದೊಡ್ಡ ಸೂತ್ರ ಗೊತ್ತಾ ಇದು. ಅದಕ್ಕೆ ಯಾವುದೇ ಕಾರಣಕ್ಕೂ ದೋಷಿಗಳ ಸಂಪರ್ಕಕ್ಕೆ ನಾವು ಹೋಗ್ಬಾರದು. ನಾವಂತೀವಲ್ರಿ ಆಚಾರ, ನಾವೇನ್ ತಪ್ಪು ಮಾಡಿವೇನ, ಅವ್ರೇನೋ ತಪ್ಪು ಮಾಡ್ರೆ, ಅವ್ರು ತಪ್ಪು ಮಾಡಿದವ್ರ ಜೊತೆಗೆ ನಾವಿದ್ರೆ ನಮ್ದೇನ್ ತಪ್ಪು ಅಂದ್ರೆ, ತಪ್ಪು ಮಾಡಿದವ್ರ ಜೊತೆಗೆ ತಪ್ಪು ಇರೋದು ಒಂದ್ ತಪ್ಪೇ. ಬಹಳ ವಿಚಿತ್ರದ, ಬಹಳ ವಿಚಿತ್ರ. ಅದಕ್ಕೆ ನಂಗೆ ಅವಾಗ ಅನಿಸ್ತಿರ್ತದ, ಏನಪ್ಪಾ ಅಂತಂತಂದ್ರೆ ಯಾರೋ ಕೆಲವರು ಭೇಟಿಯಾಗಿರ್ತಾರ, ಯಾರೋ ಕೆಲವರು ಒಂದೇ ಎರಡು ದಿವಸ ಯಾವಾಗೋ ಭೇಟಿಯಾಗಿ ಹೋಗ್ಬಿಟ್ಟಿರ್ತಾರೆ. ಯಾಕೆ ಹಂಗಾದ್ರು ಹೋದ್ರು, ಭೇಟಿಯಾದ್ರು, ಮಾತಾಡಿದ್ರು, ಅಷ್ಟೇ ಇರ್ತದ. ಅದ್ರದ್ದು ಅವ್ರ ಸಂಪರ್ಕ ಆಗ್ಬೇಕು ಅಂತ ಇರ್ಲಿಕ್ಕಿಲ್ಲ, ಪ್ರಾಯ ದೇವರ ಇಚ್ಛೆ ಇರ್ಲಿಕ್ಕಿಲ್ಲ. ಅದು ಅವ್ರು ಚಲೋ ಇರಬಹುದು, ನಾವು ಕೆಟ್ಟಿರಬಹುದು, ನಮ್ಮಿಂದ ಅವ್ರಿಗೆ ಹಾನಿ ಆಗ್ಬಾರ್ದು ಅಂತೂ ಬಿಡಿಸಿರಬಹುದು. ಅಥವಾ ಅವ್ರು ಚಲೋ ಇದ್ದ ಅವರಿಂದ ನಮಗೆ ಒಳ್ಳೇದಾಗ್ಬೇಕು ಅಂತೂ ಇರ್ಲಿಕ್ಕಿಲ್ಲ, ಅದರಿಂದ ಬಿಡಿಸಿರಬಹುದು. ಹೇಳಿ ಬರೋದಿಲ್ಲ ಯಾವ ಪಾಯಿಂಟ್ ಅಂತ ಹೇಳಿ ಬರೋದಿಲ್ಲ. ಒಟ್ಟಾರೆ ನಮ್ಮ ಸಂಪರ್ಕ ಇನ್ನೊಬ್ಬರಿಗೂ, ಇನ್ನೊಬ್ಬರ ಸಂಪರ್ಕ ನಮಗೂ ಆಗಿದ್ದು ಬಿಟ್ಟು ಹೋಗಿದ್ದಕ್ಕೂ ಎರಡಕ್ಕೂ ಒಂದು ರೀಸನ್, ಅದು ಸಿಂಪಲ್ ರೀಸನ್. ಅದು ಏನು ಅಂದ್ರೆ ಇಂಥದ್ದೊಂದು. ಅದ್ರಲ್ಲಿ ಇಲ್ಲಿ ವಿಶೇಷವಾಗಿ ನಾವು ದೇವತೆಗಳ ಅಂಶದಲ್ಲಿ ತಿಳ್ಕೊಳ್ಳೋ ಕಾಲಕ್ಕೆ ಏನರ್ಥ ಆಯ್ತು, ಪಾಪದ ಲೇಪವಾತು. ತಿಳಿತಾ ಹೇಳಿದ್ದೇನಂತ ಹೇಳಿ. ಅವ್ರಿಗೆ ಸಂಪರ್ಕ ಇತ್ತಲ್ಲ, ಸಂಪರ್ಕ ಆತಲ್ಲ. ಮತ್ತೆ ಈಗ ದೈತ್ಯರ ದಾಳಿ ಮಾಡ್ತಾರ, ಅದಕ್ಕೆ ದೈತ್ಯರ ದಾಳಿ ಮಾಡಿದ್ದಕ್ಕನ ಪಾಪ ಬಂತು ಅಂತ ಮೈಲಿಗೆ ಆದ್ರು ಅಂತ ಭಗವಂತನ ಉಪಾಸನಾ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಲ್ಪನಾ ಬಂತ? ಸರಿ, ಮುಂದೋಗೊಂಡ್ ಬರ್ರಿ. ಏನಂತಾರ? ಅಸುರಾಹ ತೈರ್ಯತೋ ವಿದ್ಧಾಹ ತಸ್ಮಾತ್ತೇ ದೋಷಯೋಗಿನಃ ಮುಖ್ಯವಾಯೌ ಯದಾ ದೇವಾಹ ಶರೀರಸ್ಥೇ ಚ ಸೂರ್ಯಗೆ. ಶರೀರಸ್ಥೇ ಮುಖ್ಯವಾಯೋ, ನಮ್ಮ ದೇಹದಲ್ಲಿಯೇ ಇರುವ ಮುಖ್ಯ ಪ್ರಾಣ ದೇವರಲ್ಲಿ. ಹೊರಗೆಲ್ಲೋ ಇದು ಪ್ರಾಣದೇವರಲ್ಲ. ಮತ್ತ ಅಲ್ಲೆಲ್ಲೋ ಪ್ರಾಣದೇವರು ಕೂತಾರ, ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಮುಂದೆ ಕೈ ಮುಗಿದು ಅವ್ರೊಳಗಿದ್ದ ಭಗವಂತನ ಉಪಾಸನ ಮಾಡ್ಲಿಲ್ಲ. ನಮ್ಮ ದೇಹದಲ್ಲಿ ಇರುವ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನನ್ನು ಉಪಾಸನ ಮಾಡಿ. ಈ ದೇವತೆಗಳು ಹೊರಗೆ ಕೂತಾರ, ಈ ದೇವತೆಗಳು ದೇಹದಲ್ಲಿಯೇ ಕೂತಾರ. ನಮ್ಮ ದೇಹದಲ್ಲಿದ್ದ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮನ ಉಪಾಸನ ಮಾಡಿದ್ರು. ಶರೀರಸ್ಥೆ ಚ ಸೂರ್ಯಗೆ, ಸೂರ್ಯದಲ್ಲಿ ಇದ್ದ ಅಂತ ಯಾಕೆ ಬಂದದ ಅಂದ್ರ, ಮುಂದಿನ ಖಂಡದಾಗ ಸೂರ್ಯಾಂತರ್ಗತನಾದ ಪ್ರಾಣದೇವರು ಉಪಾಸನ ಅದ. ಅದಕ್ಕೆ ಅದರಲ್ಲಿ ಸಾಂದರ್ಭಿಕವಾಗಿ ತಗೊಂಡಾರ. ಅದನ್ನ ಮುಂದೆ ತಗೋಣ ಅಂತ ಮುಂದೆ ಹೋಗ್ಲಿ. ವಿಷ್ಣು ಉದ್ಗೀತ ನಾಮಾನಂ, ವಿಷ್ಣು ಉದ್ಗೀತ ನಾಮಕನಾದ ಪರಮಾತ್ಮನನ್ನು ಉಪಾಸನ ಮಾಡಿದ್ರು. ತದಾ ತಂಚ ವಿದಧ್ವಸುಹು, ಅದೇ ರೀತಿಯಾಗಿ ದೈತ್ಯರು ಮತ್ತ ಆ ಪ್ರಾಣದೇವರ ಮೇಲೂ ಏನ್ ಮಾಡಿದ್ರಪ್ಪ? ಅಟ್ಯಾಕ್ ಮಾಡಿದ್ರು, ಆಕ್ರಮಣ ಮಾಡಿದ್ರು, ದಾಳಿ ಮಾಡಿದರು. ಗೊತ್ತಾತ? ದಾಳಿ ಮಾಡಿದ್ರು. ಮಾಡಿದಾಗ ಯದಾ ವಿಧ್ವಸು ಪ್ರಾಣಂ, ಯದಾ ವಿದಧ್ವಸು ಪ್ರಾಣಂ, ಯಾವಾಗ ಪ್ರಾಣದೇವರ ಮೇಲೆ ಆಕ್ರಮಿಸಿದರು, ವಿಧ್ವಸ್ತಾಸ್ತೆ ತದಾಸುರಾಹ, ಆಗ ದೈತ್ಯರೇ ಧ್ವಂಸವಾಗಿ ಹೋದರು. ಬಹಳ ಚಂದದ ನೋಡ್ರಿ. ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋದ್ರು. ಬಹಳ ಚಂದದ. ಇಲ್ಲಿ ವಿದಧ್ವಸುಹು ಅಂದ್ರೆ ಕೆಡಿಸಲು ಅಂತ ಅರ್ಥ ಮಾಡ್ಯಾರ ಕನ್ನಡ ಟ್ರಾನ್ಸ್ಲೇಟ್. ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಮಾಡ್ಯಾರ, ಬರ್ಕೋಬಹುದು. ತಾವು ತಮ್ಮ ಪಾಪದಿಂದ ಮುಖ್ಯ ಪ್ರಾಣದೇವರನ್ನ ಕೆಡಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಇತರ ದೇವತೆಗಳನ್ನೆಲ್ಲ ಹೆಂಗ ಕೆಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ಹಂಗ ಅಂತ ಅರ್ಥ. ಸರಿ ಆತ? ಏನಾತು? ಅವ್ರನ್ನ ಕೆಡಿಸ್ಬೇಕು ಅಂತ ಬಂದ್ರು, ಇವರ ಹಾಳಾಗೋದ್ರು. ಅವ್ರಿಗೆ ಮೈಲಿಗೆ ಮಾಡ್ಬೇಕು ಅಂತ ಬಂದ್ರೆ ಇವರ ಪೂರ್ಣ ಮೈಲಿಗೆ ಆಗಿ ಹೋದ್ರಂತ. ಹೆಂಗ ಅಂದ್ರೆ ಇಷ್ಟ ಅಂತ, ಅಖನ್ಯಾಶ್ಮಾನಮೇವಾಪ್ಯ ಲೋಷ್ಟೋ ವಿಧ್ವಂಸತೆ ಯಥಾ. ಅಖನ್ಯಾಶ್ಮಾನಂ,
ಪುಡಿಯಾಗದೆ ಇರುವಂತಹ ಅಶ್ಮ ಅಂದ್ರೆ ಕಲ್ಲು, ಬಂಡೆಗಲ್ಲು, ಅವಾಪ್ಯ ಹೊಂದಿ, ಲೋಷ್ಠ, ಲೋಷ್ಠ ಅಂದ್ರೆ ಮಣ್ಣಿನ ಹೆಂಟೆ, ಬರ್ಕೊಡ್ರಿ, ಲೋಷ್ಠ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲ, ಮಣ್ಣಿನ ಹೆಂಟೆಯು ವಿಧ್ವಂಸತೆ ಯಥಾ ಸ್ವತಃ ಧ್ವಂಸವಾಗಿ ಹೋಗ್ತದೋ, ನಾಶವಾಗಿ ಹೋಗ್ತದೋ, ಹೆಂಗೋ ಹಂಗ. ಸರಿ ಆಯ್ತಾ? ವಿಷಯ ಗೊತ್ತದ, ನಿಮ್ ಕಲ್ಪನಾ ಬಂದದ, ಮುಂದೆ ಹೋಗೋಣಂತ. ಈ ಸಾಲ್ ಮಾತ್ರ ಬಹಳ ಚಂದದ ನನಗನ್ಸಿದ್ದು. ಪ್ರತಿಮಾಂ ಪ್ರೇಯಸೀಂ ಪ್ರಾಪ್ಯ ವಿಷ್ಣೋ ತಥಾ ಅಸುರಾಹ. ಇದಕ್ಕೆ ದೃಷ್ಟಾಂತ ಅದು. ಯಥಾ ಲೋಷ್ಟ ಅಖನ್ಯಾಶ್ಮಾನಂ ಆಪ್ಯ ವಿಧ್ವಂಸತೆ ಏವ. ದೃಷ್ಟಾಂತ ದಾಷ್ಟಾಂತಿಕ ಭಾವ ತಿಳಿಸಿ ಹೇಳಿಕತ್ತೀನಿ. ಯಥಾ ಯಾವ ರೀತಿಯಾಗಿ, ಬೆಳ್ಳಿಟ್ಕೋದ್ ಬರ್ರಿ ಅದ್ರ ಮೇಲೆ, ಯಥಾ ಯಾವ ರೀತಿಯಾಗಿ ಲೋಷ್ಟ ಮಣ್ಣಿನ ಹೆಂಟೆಯು ಅಖನ್ಯ ಆಶ್ಮಾನಂ ಬಂಡೆಗಲ್ಲನ್ನು ಆಪ್ಯ ಹೊಂದಿ ವಿಧ್ವಂಸತೆ ಏವ ಧ್ವಂಸವಾಗಿಯೇ ನಾಶವಾಗಿಯೇ ಆಗುತ್ತದೆಯೋ, ತಥಾ ಅದೇ ರೀತಿಯಾಗಿ ಅಸುರಾಹ ದೈತ್ಯರು ವಿಷ್ಣೋ ಭಗವಂತನ ಪ್ರೇಯಸೀಂ ಪ್ರತಿಮಾಂ ಪ್ರಾಣಂ ಪ್ರಾಪ್ಯ ಅತ್ಯಂತ ಪ್ರೀತಿಪಾತ್ರವಾದ ಪ್ರಾಣದೇವರೆಂಬ ಪ್ರತಿಮೆಯನ್ನು ಹೊಂದಿ ನಾಶಗೊಂಡರೂ. ತಿಳಿತಾ? ಅದರಲ್ಲಿ ಉಳಿದದ್ ಬಿಟ್ಬಿಡ್ರಿ, ಪ್ರತಿಮಾಂ ಪ್ರೇಯಸೀಂ ಪ್ರಾಪ್ಯ ಅನ್ನೋ ಅಂಶ ಮಾತ್ರ ಬಹಳ ಚಂದ. ಪ್ರೇಯಸಿ ಪ್ರತಿಮಾ, ಎಷ್ಟು ಪ್ರಿಯವಾದ ಪ್ರತಿಮೆ ಅದು, ಎಷ್ಟು ಪ್ರಿಯವಾದ ಪ್ರತಿಮಾ ಅದು. ಪ್ರಾಣದೇವರು ಅಂತಂದ್ರೆ ಭಗವಂತನಿಗೆ ಅತಿ ಪ್ರೀತಿ ಪಾತ್ರವಾದ ಪ್ರತಿಮಾ ಅದು. ಏನಾಯ್ತು? ಪ್ರತಿಮಾಂ ಪ್ರೇಯಸೀಂ ಪ್ರಾಪ್ಯ ವಿಷ್ಣೋ ಪ್ರಾಣಂ ತಥಾ ಸುರಾಹ ತಸ್ಮಾತ್ ಆದಿತ್ಯ ಸಂಸ್ಥೇವಾ ಶರೀರಸ್ಥೇಪಿ ವಾ ಅನಿಲೇ. ಸೂರ್ಯನಲ್ಲಿ ಇರ್ಲಿ ಅಥವಾ ಶರೀರದಲ್ಲಿ ಇರ್ಲಿ, ಅನಿಲೇ ಪರಮಾತ್ಮನಲ್ಲಿ, ವಾಯುದೇವರಲ್ಲಿ, ಅನಿಲೇ ವಾಯುದೇವರಲ್ಲಿ. ಎಂಥವರು ಅಂದ್ರೆ ಬಲಜ್ಞಾನಾತ್ಮಕೇ ಅನಿಲೇ. ಬಲಜ್ಞಾನಾತ್ಮಕೆ, ನೆನಪಿಟ್ಟುಕೊಳ್ರಿ, ಬಲ ಮತ್ತು ಜ್ಞಾನದ ಸ್ವರೂಪರಾಗಿದ್ದಾರ. ಯಾಕ ಅಂದ್ರೆ ವಾಯು ಅನ್ನುವ ಶಬ್ದದ ಅರ್ಥ ಅದು. ವಾಯು ಶಬ್ದದ ಅರ್ಥ ಏನು? ಬಲ ಮತ್ತು ಜ್ಞಾನ. ಸರಿ. ದಿವ್ಯಾಕೃತಂ ಅತ್ಯುಜ್ವಲಾತ್ಮನಿ ಸರ್ವದೇವೋತ್ತಮೇ ವಿಷ್ಣುಂ. ಅದರಿಂದ ಸೂರ್ಯನಲ್ಲಿರುವಂತಹ ಪ್ರಾಣದೇವರಲ್ಲಾಗ್ಲಿ ಅಥವಾ ಶರೀರದಲ್ಲಿರುವಂತಹ ವಾಯುದೇವರಲ್ಲಾಗ್ಲಿ, ಎಂಥ ವಾಯುದೇವರು ಅಂದ್ರೆ ಬಲಜ್ಞಾನಾತ್ಮಕೆ ಒಂದು, ಅತ್ಯುಜ್ವಲಾತ್ಮನಿ ಎರಡು ವಿಶೇಷಣ. ಬಲಜ್ಞಾನ ಸ್ವರೂಪರಾದ ಹಾಗೂ ಅತ್ಯುಜ್ವಲರಾದ, ಜಾಜ್ವಲ್ಯಮಾನರಾದ, ಪ್ರಕಾಶಮಾನರಾಗಿರುವಂತಹ ವಾಯುದೇವ, ಸರ್ವದೇವೋತ್ತಮೆ, ಸರ್ವದೇವೋತ್ತಮರಾದ ವಾಯುದೇವರಲ್ಲಿ ದಿವ್ಯಾಕೃತಿಂ ವಿಷ್ಣುಂ ಉಪಾಸೀತ. ದಿವ್ಯವಾದ ಅಲೌಕಿಕವಾದ ಭಗವಂತನನ್ನು ತಥೋ ಅಧಿಕಂ ವಿಷ್ಣು ಉಪಾಸೀತ. ಆ ವಾಯುದೇವರಿಗಿಂತಲೂ ಉತ್ತಮನೆಂಬುದಾಗಿ ಪರಮಾತ್ಮನ ಉಪಾಸನಾ ಮಾಡ್ರಿ. ಇದಿಷ್ಟು ಒಂದು ಕೆಲಸ ಆತೀಗ. ಇದಿಷ್ಟು ಎದಕ್ಕಪ್ಪ? ಇದು ಶತ್ರು ಜಯ ಕಾರಣ. ಶತ್ರು ಜಯ ಕಾರಣ. ನೋಡ್ರಿ, ನಾಳೆ ನಾಡ್ದ ಯಾವಾಗಾರ ಒಂಚೂರು ಅವಕಾಶ ಮಾಡ್ಕೊಳ್ರಿ, ಹೇಳ್ತೀನಿ ಕೇಳ್ರಿ. ನೀವು ಕೇಳೋ ಮಂದೆಲ್ಲ ಅಂತ ನನಗೇನ್ ಅನ್ಸಿಲ್ಲ, ಗೊತ್ತಿಲ್ಲ, ಹಂಗ ಹೇಳ್ಬಾರ್ದು ಪಾಪ, ಕೇಳಂಗಿಲ್ಲ ಅಂತ ಹೇಳಿ. ಅದಕ್ಕ ಇನ್ನು ಮುಂದೆ ಯಾವಾಗಾದ್ರೂ ದ್ವಾದಶಿ ಬೇಡ ಪಾಪ, ನಿಮ್ ಭಾಷಮ ಆಗಿರ್ತದ, ಸುಮ್ಮನೆ ಬೇಡ. ಹುಣ್ಣಿಮೆ ಬರ್ಲಿ, ಅಶ್ವಿನಿ ಶುದ್ಧ ಹುಣ್ಣಿಮೆ ಬಂದಾಗ ಶಿಗಿ ಹುಣ್ಣಿಮೆ ಬರ್ತದ, ಆಗಿ ಹುಣ್ಣಿಮೆ ಬರ್ತ ಕಾಣಿಸ್ತದೆ, ಏನೋ ಒಂದು ಹುಣ್ಣಿಮೆ ಬರ್ತದ. ಆ ಹುಣ್ಣಿಮೆ ಬಂದಾಗ ಅವತ್ತಿನ ದಿವಸ ಜೇನುತುಪ್ಪ ತಗೊಂಡು ಮುಖ್ಯ ಪ್ರಾಣದೇವರಿಗೆ ಅಭಿಷೇಕ ಮಾಡ್ರಿ. ಮುಖ್ಯ ಪ್ರಾಣದೇವರಲ್ಲಿದ್ದ ಪರಮಾತ್ಮನ ಕುರಿತು ಉಪಾಸನಾ ಮಾಡ್ರಿ. ಇದಕ್ಕ ಶತ್ರು ಜಯ ಕಾರಣ. ನಮಗೇನ್ ಶತ್ರುಗಳವ ಎಲ್ಲಾ ಹೋಗ್ಲಿ. ಯಾರಿದ್ದಾರೆ ಆಚಾರ ನಮಗ್ ಶತ್ರುಗಳು? ನಮ್ಮಂಥವ್ರ ಶತ್ರುಗಳೇ ಇಲ್ಲ, ನಾವೇ ಸ್ವತಃ ಜಗತ್ತಿಗೆ ಶತ್ರುಗಳಿದ್ದೀವಿ ಅಂತನ್ನುವಂತಹದ್ದು ಒಂದದ ನಮ್ದು ವಿಷಯ. ಅದು ಬೇರೆ. ಏನು ಅಂದ್ರೆ, ನಮ್ಮ ಅಧ್ಯಯನಕ್ಕೆ ವಿಘ್ನ ಬರದೇ ಇದ್ದಂತೆ, ನಮ್ಮ ಅನುಷ್ಠಾನಕ್ಕೆ ವಿಘ್ನ ಬರದೇ ಇದ್ದಂತೆ, ನಮ್ಮ ಪಾರಾಯಣಕ್ಕೆ ವಿಘ್ನ ಬರದೇ ಇದ್ದಂತೆ ಆಗಲಿ. ಪಾರಾಯಣ, ಅನುಷ್ಠಾನ, ಅಧ್ಯಯನ, ಏನೋ 4 ಮಂದಿ ಒಳ್ಳೇದು ಮಾಡೋದು, ಇದಕ್ಕೆ ನಮಗೆ ವಿಘ್ನ ಬರಬಾರದು ಅಂತ ಆದ್ರೆ ಒಂದು ಮಧು ತಗೊಂಡು, ಜೇನುತುಪ್ಪ ತಗೊಂಡು, ಪ್ರಾಣದೇವರ ಪ್ರತಿಮಾ ಇಟ್ಟುಕೊಂಡು, ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಅಭಿಷೇಕವನ್ನು ಮಾಡ್ರಿ. ಯಾವುದರ ವಾಯುಸ್ತುತಿ ಹೇಳ್ರಿ, ಮನ್ನಿ ಸೂಕ್ತ ಹೇಳ್ರಿ, ಬಳಿತಾ ಸೂಕ್ತ ಹೇಳ್ರಿ, ಏನಾದರೂ ಹೇಳಿ ಅಭಿಷೇಕ ಮಾಡ್ರಿ ಹುಣ್ಣಿಮೆ ದಿವಸ. ಯಾಕೆ ಹೇಳ್ತೀನಿ ಅಂದ್ರೆ, ವಿಶಿಷ್ಟವಾದ ಒಂದು ಪುಣ್ಯ ಸಂಪಾದನೆ ಮಾಡ್ರಿ. ಇಲ್ಲೇ ಇದ್ರೆ ಅಧ್ಯಯನ ಮತ್ತೊಂದು ಮುಗಿದೊಂದು ಮಾಡೋ ಕಾಲಕ್ಕೆಲ್ಲ ಏನೇನೋ ಸಮಸ್ಯೆಗಳು ಬರ್ತಿರ್ತಾವ. ಆಯ್ತಾ? ಇದು ಶತ್ರು ಜಯಕ್ಕಾಯ್ತು.
ಇನ್ನು ಮುಂದಿನ ಅಂಶ ಏನು ಅಂತ ಕೇಳಿದ್ರೆ ಇಷ್ಟಕ್ಕ ಅಂತ ತಿಳ್ಕೊಂಡ್ರೆ ಏನಪ್ಪಾ ಮಹಾರಾಯರ ಆಚಾರ ಅಂತಾರ ಅಸ್ಯ ಉಪಾಸನೆಯ ದೇವಾಹ ಸರ್ವೇ ನಾಮಾನಿ ಭೇಜಿರಿ. ಅಸ್ಯ ಉಪಾಸನೆಯ ಈ ವಾಯುದೇವರ ಉಪಾಸನೆಯಿಂದ ಏನಾತು ನಾಮಾನಿ ಭೇಜಿರಿ, ದೇವತೆಗಳು ಹಾಗೂ ಋಷಿಗಳು ಕೂಡ ತಮ್ಮ ತಮ್ಮ ನಾಮಗಳನ್ನ ಪಡೆದುಕೊಂಡರು. ತಿಳಿತಾ? ನಾಮಾನಿ ನಾಮಧೇಯಾನಿ. ಹೆಂಗ ದೃಷ್ಟಾಂತ ಹೇಳ್ರಿ ಅಂದ್ರ ಇಂದ್ರೋ ಬೃಹಸ್ಪತಿ ಶಂಭುರಿತ್ಯಾದ್ಯ ಪ್ರಾಣಗಾಯತಃ ಪ್ರಾಣಸ್ಯ ನಾಮ ಶಬ್ದಾಶ್ಚ ಮುಖ್ಯತೋ ವಿಷ್ಣು ಸಂಸ್ಥಿತಾಃ ಇತಿ ಪ್ರಧ್ಯಾನೆ. ಪ್ರಧ್ಯಾನವೆಂಬ ಗ್ರಂಥದಲ್ಲಿ ಏನ್ ಹೇಳಿಕತ್ತಾರ? ಮೂಲತಃ ಇಂದ್ರ, ಬೃಹಸ್ಪತಿ, ಶಂಭು, ಆಮೇಲೆ ಅಂಗಿರ, ಅಯಾಸ್ಯ ಇತ್ಯಾದಿ ಎಲ್ಲ ನಾಮಗಳು ಭಗವಂತನದ್ದು. ಆ ಭಗವಂತನ ನಾಮಗಳು ಜೊತೆಗೆ ವಾಯುದೇವರ ನಾಮಗಳು. ಹೀಗಾಗಿ ಈ ದೇವತೆಗಳು ಈ ವಿಷಯವನ್ನ ಮೊದಲೇ ತಿಳಿದುಕೊಂಡಿದ್ರು. ಯಪ್ಪ, ಎಲ್ಲವೂ ಭಗವಂತನ ನಾಮ, ಎಲ್ಲವೂ ಪ್ರಾಣದೇವರ ನಾಮಗಳು. ನಾವು ಅವರ ಉಪಾಸನೆಯಿಂದ ಆ ನಾಮವನ್ನ ಪಡಿತಕ್ಕದ್ದು. ನಮಗೆಲ್ಲ ತಂದೆ ತಾಯಿಗಳಿಂದ ಹುಟ್ಟು ಪಡೆದದ್ದಕ್ಕಾಗಿ ವ್ಯವಹಾರಕ್ಕಾಗಿ ಒಂದೊಂದು ನಾಮವನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಲಕ್ಷ್ಯ ಕೊಡಬೇಕಾಗಿದೆ ಅಂತ ನಾನು ಹೇಳ್ತಿದ್ದೀನಿ ಈ ಪ್ರಸಂಗದಲ್ಲಿ. ನನಗೊಂದು ಹೆಸರು ಕೊಟ್ಟಾರ, ನಿಮಗೊಂದು ಹೆಸರು ಕೊಟ್ಟಾರ, ಮತ್ತೊಬ್ಬರಿಗೊಂದು ಹೆಸರು ಕೊಟ್ಟಾರ. ಯಾಕ? ವ್ಯವಹಾರ. ಇದನ್ನ ಈ ಮಾಂಸದ ಮುದ್ದಿಯನ್ನ ಹೆಂಗ ಕರಿಬೇಕು ನಾವು? ಇದು ನಮ್ದು ಮಾಂಸದ ಮುದ್ದಿದು. ಇದನ್ನ ಹೇ ಮುದ್ದಿ ಅಂತ ಕರ್ಲಿಕ್ಕಂತೂ ಬರಂಗಿಲ್ಲ. ಹೇ ಮುದ್ದ್ಯಾ, ಮುದ್ದಣ್ಣ, ಮುದ್ದಪ್ಪ ಅಂತ ಹಿಂಗಂತೂ ಕರ್ಲಿಕ್ಕೆ ಬರಂಗಿಲ್ಲ. ಒಬ್ಬರನ್ನ ಕರಿಬಹುದು. ಊರ್ನಾಗಿದ್ದವ್ರೆಲ್ಲ ಮುದ್ದಣ್ಣ ಆದ್ರೆ ಕರಿಯೋ ಮದ್ದಣ್ಣ ಆಗ್ಬೇಕಾಗ್ತದೆ. ಆಮೇಲೆ ಅದಕ್ಕೆ ಹಂಗೆ ಕರಿಕ್ ಬರುದಿಲ್ಲ. ಅಂದ ಮೇಲೆ ಅದಕ್ಕೊಂದು ಹೆಸರು ಕೊಡಬೇಕು. ಅಂದ್ರೆ ನಮ್ಮ ಹೆಸರುಗಳಿದ್ದದ್ದು ವ್ಯವಹಾರಕ್ಕಾಗಿ. ಇದೇನು ನಾವು ಕಷ್ಟಪಟ್ಟು ಪಡೆದದ್ದಲ್ಲ. ತಂದೆ ತಾಯಿಗಳು ಪ್ರೀತಿಯಿಂದ ವ್ಯವಹಾರಕ್ಕಾಗಿ ಇಟ್ಟಿದ್ದಾರೆ. ಆದರೆ ರುದ್ರದೇವರು ಶಿವ ಎನ್ನುವ ಹೆಸರು ತಾವು ಪಡ್ಕೊಳ್ಳಿಕ್ಕೆ ವಿಶೇಷ ಉಪಾಸನಾ ಮಾಡಿ ಪ್ರಾಣದೇವರ ಅನುಗ್ರಹದಿಂದ ಶಂಭು ಶಿವ ಅಂತ ಹೆಸರು ಪಡ್ಕೊಂಡಾರೆ. ಇಂದ್ರದೇವರು ಅದಕ್ಕೊಂದು ಪ್ರತ್ಯೇಕ ಉಪಾಸನೆ ಮಾಡ್ಯಾರ. ಇದು ನಮಗೆ ಅರ್ಥ ಆಗೋದಿಲ್ರಿ. ಇದು ನಮಗೆ ತಿಳಿ ಚಾನ್ಸೇ ಇಲ್ಲ. ಒಂದ್ ಹೇಳ್ತೀನಿ ಕೇಳ್ರಿ. ಇಂದ್ರದೇವರು ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಿಕ್ಕೆ ಒಂದು ಪ್ರತ್ಯೇಕ ತಪಸ್ಸೆ ಮಾಡ್ಯಾರ. ಒಂದು ವಿಶಿಷ್ಟ ತಪಸ್ಸದು. ಅದು ಒಂದು ಪ್ರತ್ಯೇಕ. ಅದಾದ್ಮೇಲೆ ಇಂದ್ರ ಪದವಿಯನ್ನ ಪಡಿಲಿಕ್ಕೆ ಅದಕ್ಕೊಂದು ಪ್ರತ್ಯೇಕ ಉಪಾಸನ ಮಾಡ್ಯಾರ. ಅದಾದ್ಮೇಲೆ ಇಂದ್ರ ಅನ್ನೋ ನಾಮವನ್ನ ಪಡಿಲಿಕ್ಕೆ ಮತ್ ಪ್ರತ್ಯೇಕ ಉಪಾಸನ ಮಾಡ್ಯಾರ. ಏನಿದೆ ಅಲ್ಲರ ಅವ್ರ ತಪಸ್ಸು ಸಣ್ಣದಂತ ತಿಳ್ಕೊಂಡಿದ್ದೀವಿ ಅಲ್ಲರ. ಹಿಂಗಿಟ್ಕೊಳ್ರಿ. 108 ಪ್ರದಕ್ಷಿಣೆ ಹಾಕಿದ್ರು ಅಂತ ಇಟ್ಕೊಳ್ರಿ. ಸುಮ್ ತಿಳಿಲಿಕ್ಕೆ ಹೇಳಿಕತ್ತೀನಿ, ಅಷ್ಟಕ್ಕ ಅಂತ ತಿಳಿಬೇಡ್ರಿ. 108 ಪ್ರದಕ್ಷಿಣೆಯನ್ನ ಅಪರೋಕ್ಷ ಜ್ಞಾನಕ್ಕೆ ಹಾಕಿದ್ರು. ಅಪರೋಕ್ಷ ಜ್ಞಾನ ಆದ್ಕೊಳ್ಳಿ ಎಲ್ಲಾ ಸಿಕ್ಬಿಡ್ತೇನೋ ಅಂದ್ರೆ ಇಂದ್ರ ಪದವಿ ಸಿಗ್ಲಿಕ್ಕೆ ಮತ್ 108 ಪ್ರದಕ್ಷಿಣೆ. ಇಂದ್ರ ಪದವಿ ಬಂದ್ಬಿಡ್ತು ನನಗ ಅಂತ ಹಿಂಗಂತ ಕೈ ಹಾಸ್ಕೊಂಡು ಹೊಂಟ್ರೇನು ಅಂದ್ರೆ ಇಂದ್ರ ಅಂತ ನಾಮ ಬೇಕಲ್ಲ, ಮತ್ ಪ್ರತ್ಯಕ್ಷ 108 ಪ್ರದಕ್ಷಿಣೆ. ಏನದ ಇಲ್ರ? ಅದ ಏನ ಲೆಕ್ಕದ ಇಲ್ಲದಕ್ಕೊಂದೇನ್ರ ಅದಕ್ಕೆ ಅಂದಮೇಲೆ ಹಿಂಗ ಪ್ರತಿ ದೇವತೆಗಳು ಪ್ರತಿ ಋಷಿಗಳು ಮಾಡಿಕೊಂಡದ್ದಕ್ಕನ ಇವತ್ತಿಗೂ ನಮ್ಮಿಂದ ಸ್ಮರಣೀಯರು, ಉಪಾಸನೀಯರು, ಪೂಜನೀಯರಾಗಿದ್ದಾರೆ. ನಮ್ಮನ್ನು ಯಾರು ಯಾಕೆ ನೆನಸಂಗಿಲ್ಲ ಅಂದ್ರೆ ಮೊದಲನೇ 108 ಪ್ರದಕ್ಷಿಣೆ ಹಾಕಿಲ್ಲ ಇನ್ನು. ಅದಕ್ಕೆ ನಮ್ಮನ್ನು ಯಾರು ನೆನಸಂಗಿಲ್ಲ. ಮೊದಲೇ 108ರಾಗ ಬ್ಯಾಳಿ 8 ಹಾಕಿಲ್ಲ ನಾವು. ಅಸ್ಯ ಉಪಾಸನೆಯ ದೇವಾಹ ಸರ್ವೇ ನಾಮಾನಿ ಭೇಜಿರೆ ಇಂದ್ರೋ ಬೃಹಸ್ಪತಿ ಶಂಭುರಿತ್ಯಾದ್ಯ ಪ್ರಾಣಗಾಯತಃ. ಯಾಕ? ಪ್ರಾಣಗಾಹ ಅವೆಲ್ಲ ನಾಮಗಳು ಅಲ್ಲ, ಪ್ರಾಣಗಾಹ ಮುಖ್ಯ ಪ್ರಾಣದೇವರಲ್ಲಿದ್ದ ನಾಮಗಳನ್ನೆಲ್ಲ. ಪ್ರಾಣಸ್ಯ ನಾಮ ಶಬ್ದಾಶ್ಚ ಮುಖ್ಯ ಪ್ರಾಣದೇವರಿರ್ತಕ್ಕಂತಹ ನಾಮಗಳು ಮುಖ್ಯತೋ ವಿಷ್ಣು ಸಂಸ್ಥಿತಾಹ ಪ್ರಧಾನವಾಗಿ ಭಗವಂತನಲ್ಲಿ ಇದ್ದದ್ದು. ಇತಿ ಪ್ರಧ್ಯಾನೆ ಅಂತ ಪ್ರಮಾಣವನ್ನು ಹೇಳಿದರು. ಇದು ಪ್ರಧ್ಯಾನವೆಂಬ ಗ್ರಂಥದ ವಿವರಣೆ ಕೊಟ್ಟಾದ ಮೇಲೆ ಇತಿಚ ಅಂತ 4 ಕೊಡ್ತಾರ ಮತ್ತೆ ಮುಂದೆ. ಅಲ್ರಿ ಮತ್ತೆ ಯಾಕ್ರಿ ಎಲ್ಲಾ ವಿವರಣೆ ಕೊಟ್ಬಿಟ್ರಲ್ಲ ಮುಗಿತಲ್ಲ ಅಂತಂದ್ರ ಹಾ ಇನ್ನೂ ಶ್ರುತಿ ಅರ್ಥ ಪೂರ್ಣ ಮುಗುದಿಲ್ಲಪ್ಪ. ಏನದ ಅಲ್ಲಿ ಮುಗುದಿಲ್ಲ, ಇನ್ನು ಮೇಲೆ ಹಾಗೆ ಹೋಗ್ಬೇಕಾಗ್ಯದ. ಮೊದಲನೇ ಮಂತ್ರದಲ್ಲಿ ಏನದ ಅಂದ್ರ ಉದ್ಗೀತಂ ಆಜಹ್ರುಹು ಅನೇನ ಏನಾನ್ ಅಭಿಭವಿಷ್ಯಾಮ ಇತಿ ಅಂತದ. ನಿಮಗ ಆ ಮಂತ್ರ ಸಿಕ್ಕರ ಚಲೋ, ಸಿಗದೇ ಇದ್ರೂ ಚಲೋ. ಯಾಕಂದ್ರೆ ನಾ ಹೇಳ್ತೇನೆ ಅದಕ್ಕೆ ಎಲ್ಲಿ ಸಿಕ್ಕದ ಅಂತ ತಿಳ್ಕೊಂಡು ಹೇಳಿ. 285ನೇ ಪುಟದೊಳಗ ತೆಳಗ ಉಪನಿಷತ್ತು ಅನ್ನುವಾಗ ದೇವಾಸುರಾಹ ವೈ ಯತ್ರ ಸಂಯೇತಿರೆ ಉಭಯೇ ಪ್ರಾಜಾಪತ್ಯಾಹ ತದ್ಧ ದೇವಾಹ ಉದ್ಗೀತಂ ಆಜಹ್ರುಹು ಅಂತದ.
ಆ ಮೊದಲನೇ ಮಂತ್ರದಲ್ಲಿ ಬಂದ ಉದ್ಗೀತಂ ಆ ಜಕ್ರುಹು ಅಂತನ್ನೋ ವಾಕ್ಯಕ್ಕೆ ವಿವರಣೆ ಕೊಡ್ಲಿಕ್ಕತ್ತಾರ. ಈಗ ಏನಂತ ಕೊಡ್ಲಿಕ್ಕತ್ತಾರ? ಉದ್ಗೀತಂ, ಉದ್ಗೀತ ನಾಮಕನಾದ ಪರಮಾತ್ಮನನ್ನು ಆ ಜಕ್ರುಹು ಅಂದ್ರ ಆಹ್ವಾನಿಸಿದರು, ತಮ್ಮ ಕಡೆಗೆ ಕರ್ಕೊಂಡ್ರು. ಅವರಿಗೆ ಗೊತ್ತಾಯ್ತಾ ಏನಂತ ತಿಳ್ಕೊಂಡು ಹೇಳಿ? ತಮ್ಮ ಕಡೆಗೆ ಅವರನ್ನ ಕರ್ಕೊಂಡು ಬಂದ್ರು ಅಂತದ. ಆಜಕ್ರುಹು ಅದು ಆಮಂತ್ರಣ ಕೊಟ್ಟರು, ತಮ್ಮ ಕಡೆ ಕರ್ಕೊಂಡು ಬಂದ್ರು ಅಂತ. ಒಂದ್ ನಿಮಿಷ. ನಾಮಶಬ್ದ ಗೀತಾಖ್ಯಂ ಓಕೆ, ಮುಂದೆ ಹೊಣದ್ ಬರ್ರಿ. ಹಂಗಾರ ಅದೇನು ಪರಮಾತ್ಮನನ್ನ ಕರ್ಕೊಂಡು ಬಂದ್ರು, ಅದೇನು ಬಲವಂತವಾಗಿ ಕರ್ಕೊಂಡು ಬಂದ್ರು ಅಥವಾ ಉಪಾಸನೆಯಿಂದ ಕರ್ಕೊಂಡು ಬಂದ್ರು ಅಂತ ಪ್ರಶ್ನೆ ಅದ. ಸರಿನಾ? ನೋಡ್ರಿ, ಇಷ್ಟು ವಿಷಯ ಈಗ ಯಾಕೆ ಮುಂದಿನ ಭಾಷ್ಯ ಹೊರಟದ ಎಂಬುದನ್ನ ಒಂದ್ ಸ್ವಲ್ಪ ಸ್ಪಷ್ಟ ಮಾಡ್ತೀನಿ. ಅಲ್ಲಿ ಉದ್ಗೀತಂ ಆಜಕ್ರುಹು ಅಂತದ. ಉದ್ಗೀತ ನಾಮಕನಾದ ಪರಮಾತ್ಮನನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡ್ರು, ತಮಗ ನಮ್ಮ ಅಭೀಷ್ಟವನ್ನ ನೀನು ಪೂರ್ಣ ಮಾಡು ಅಂತ ವ್ಯವಸ್ಥೆ ಮಾಡಿಕೊಂಡ್ರು ದೇವತೆಗಳು ಅಂತ. ಅಲ್ಲಿ ಪ್ರಶ್ನೆ, ದೇವರನ್ನ ಬಲವಂತದಿಂದ ಒಪ್ಪಿಸಿದ್ರೋ ಅಥವಾ ಪ್ರೀತಿಯಿಂದ ತಮ್ಮ ಅಭೀಷ್ಟ ಕಾರ್ಯ ಸಿದ್ಧಿಗಾಗಿ ಕರೆದ್ರೋ ಅಂತ ಪ್ರಶ್ನೆ. ಯಾಕಂದ್ರೆ ಲೋಕದಲ್ಲಿ ಏನ್ ಕಂಡದ್ರಿ? ಎರಡೂ ಕಂಡದ. ಕೆಲವರು ಕಾರ್ಯಕ್ರಮ ಬಂದಿರ್ತಾರೆ, ಯಾಕೆ ಬಂದ್ರಿ ಇಂಥ ಪರಿಲಿ? ನನಗೆಲ್ಲಿ ಬರ್ಬೇಕಂತಿತ್ತು ಮಹಾರಾಯ, ಇವನ್ ಸಲವ ಎಳ್ಕೊಂಡು ಬಂದ ಅಂತ ಬಂದೆ ಅಂತ. ಹಾಗಾದ್ರೆ ಇನ್ಯಾರೋ ಬಲವಂತ ಮಾಡಿದ್ರು ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಲವರು, ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಲವರು. ಇಲ್ಲಿ ದೇವತೆಗಳು ಭಗವಂತನನ್ನ ಪ್ರೀತಿಯಿಂದ ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬಂದು ತಮ್ಮ ಅಭೀಷ್ಟವನ್ನ ಸಾಧನೆ ಮಾಡಿಕೊಂಡ್ರ ಅಥವಾ ಬಲದಿಂದನ ಅಂತ ಪ್ರಶ್ನೆ. ಅದ್ಯಾಕೆ ಕೇಳ್ತೀರಿ ಅಂದ್ರ, ಒಂದು ವೇಳೆ ಇದನ್ನ ವ್ಯಾಸತೀರ್ಥರು ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡಿದ ಎಂಬುದು ಕೇಳಿಗತೀನಿ ಇಷ್ಟೆಲ್ಲ. ಒಂದು ವೇಳೆ ದೇವರನ್ನ ಎಳ್ಕೊಂಡು ಬಂದು ಕೂಡಿಸಿದ್ರು ಅಂದ್ರೆ ಮೊದಲು ಅವನ ಅಪಾಹತ ಆಗ್ಬಿಟ್ಟ, ಅಶಕ್ತ ಆಗ್ಬಿಟ್ಟ. ಅವ ಏನು ಇವರಿಗೆ ದೈತ್ಯರನ್ನ ಗೆಲ್ಲಿಸಿಕೊಡ್ತಾನವ? ಹೆಂಗದ ಅಂದ್ರೆ, ಅವನು ಎಳ್ಕೊಂಡು ಬಂದ್ ನಿಲ್ಲಿಸಿ ಶತ್ರುಗಳ ಮುಂದೆ ನಿಲ್ಲಿಸ್ಬಿಟ್ರಂತ, ಯುದ್ಧ ಮಾಡು ಅಂತ ತಿಳ್ಕೊಂಡು. ಅಲ್ರಿ, ನೀವ ನಾನು ಎಳ್ಕೊಂಡು ಬಂದ್ ನಿಲ್ಲಿಸಿರ ನಾ ಏನ್ ಯುದ್ಧ ಮಾಡ್ತೀನಿ ಅನ್ನತ್ತವ ಶಿಖಂಡಿ ಅಂತ. ಹಂಗೇನು ಒಂದ್ ಪ್ರಶ್ನೆ ಬಂದ್ರೆ ಇಲ್ಲ. ಅದಕ್ಕೆ ಈ ಮಂತ್ರ ಹೊರಟದ ಏನಂತ? ಉದ್ಗೀತಾಖ್ಯಂ ಪರಂ ವಿಷ್ಣುಂ ಉಪಾಸ್ತ್ಯ ಜಕ್ರುರಂದಸ ತಥಾಪಿ ಪ್ರಾಣ ಏವಾಸೌ ಪ್ರೀತಿಮಾಗಾದುಪಾಸಿತ. ಬಲವಂತದಿಂದ ಕರ್ಕೊಂಡು ಬಂದಿಲ್ಲ, ಉಪಾಸನೆಯ ಮೂಲಕ ಪ್ರಾರ್ಥನೆಯ ಮೂಲಕ ಕರೆದುಕೊಂಡು ಬಂದಿದ್ದಾರೆ. ನಾವು ಹೇಳಿರ್ತೀವಲ್ಲ, ನಾವು ಯಾರ್ದೋ ಮನೆಗೆ ಊಟಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ಹೆಂಗ್ ಕರಿತಿರ್ತೀವಿ? ದಯಮಾಡಿ ಬರಬೇಕು, ನೀವು ಬಂದು ನಮಗೆ ಅನುಗ್ರಹ ಮಾಡ್ಬೇಕು, ನಮ್ಮ ಮನೆಯಲ್ಲಿ ತೀರ್ಥಪ್ರಸಾದ ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೆಂಗ್ ಪ್ರಾರ್ಥನಾ ಮಾಡ್ತೀವೋ ತದ್ವತ್ ಭಗವಂತನನ್ನ ಪ್ರಾರ್ಥಿಸಿ ಅವನ ಅನುಗ್ರಹವನ್ನ ಪಡೆದುಕೊಂಡ್ರು, ಹೊರತಾಗಿ ಬಲದಿಂದ ಅಲ್ಲ. ಅರ್ಥ ಆಯ್ತಾ? ಆ ಜಕ್ರು ರಂಜಸ ತಥಾಪಿ ಪ್ರಾಣ ಏವಾಸೌ. ಅಷ್ಟೇ ಅಲ್ಲ, ಉಪಾಸನಾ ಮಾಡಿದ್ರು, ಉಪಾಸನಾ ಮಾಡ್ಲಿಲ್ಲ ಅಂತಲ್ಲ, ಭಗವಂತನ ಉಪಾಸನೆಯಿಂದಲೇನೆ ತಮ್ಮ ಇಷ್ಟಗಳನ್ನ ಪೂರ್ಣ ಮಾಡಿಕೊಂಡ್ರು. ಆದ್ರೆ ಪ್ರಾಣದೇವರಲ್ಲಿ ಉಪಾಸನೆ ಮಾಡಿದಾಗ ಮಾತ್ರ ಪ್ರೀತನಾದ ಭಗವಂತ. ಅರ್ಥಾತ್ ಏನ್ ಹೇಳಿದ್ದೇನೆ ಅಂತ ಹೇಳಿ? ಎರಡು ಅಂಶ, ಸೂಕ್ಷ್ಮಾಂಶ. ಮೊದಲನೇದ್ದು ದೇವತೆಗಳು ಬಾಪ ಮಹಾರಾಯ ಬಡ ಬಡ ಬಂದು ಕೆಲಸ ಮಾಡಿಕೊಡು ಹಿಂಗೇನ್ ಕರೀಲಿಲ್ಲ. ಸ್ವಾಮಿ ನಮ್ಮ ಪಕ್ಷಕ್ಕೆ ನಿಲ್ಬೇಕು, ನಮಗೆ ದೈವ ಬಲ ಬಂದೆ, ಇನ್ಯಾವ ಬಲ ಅದ ಹೇಳೋಣ ಅಂತ ಹೇಳಿ ಪ್ರಾರ್ಥನಾ ಮಾಡಿಕೊಂಡ್ರು. ದೇವರಂದ ಆಗ್ಲಿ, ಅವಶ್ಯ ನಿಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಇಷ್ಟೇ ಅಂದ. ಅನುಗ್ರಹ ಮಾಡ್ಲಿಲ್ಲ. ಯಾವಾಗ ಅನುಗ್ರಹ ಮಾಡಿದ ಅಂದ್ರೆ ಈ ಮುಂದಿನ ಪ್ರೊಸೀಜರ್ ಆತ್ ನೋಡ್ರಿ, ಮುಂದಿನ ಪ್ರಕ್ರಿಯೆ. ಆಯಾ ದೇವತೆಗಳಲ್ಲಿ ಉಪಾಸನಾ ಮಾಡಿ ಕೊನೆಗೆ ಪ್ರಾಣದೇವರಲ್ಲಿ ಉಪಾಸನೆ ಮಾಡಿದಾಗ ಪ್ರೀತಿ ಮಗ ಭಗವಂತ ಪ್ರೀತನಾದ, ಗೆಲ್ಲಿಸಿ ಕೊಟ್ಟ ದೇವತೆಗಳಿಗೆ ವಿಜಯ ಸಂಪಾದನೆ ಮಾಡಿಕೊಟ್ಟ. ಇದು ಆ ಮುಖ್ಯ ಪ್ರಾಣದೇವರ ವಿಶೇಷವಾಗಿರುವಂತಹ ಒಂದು ಸಾಮರ್ಥ್ಯ, ಮಹಿಮಾ. ಅದನ್ನ ಎಲ್ಲಾ ದೇವತೆಗಳು ಬಲ್ಲವರಾದದ್ದರಿಂದ ದೇವತೆಗಳು ಪೂಜ್ಯರು, ಮಾನ್ಯರು. ಶ್ರೀಕೃಷ್ಣ ಪರಮಸ್ತು.